ಮೀನನಯಲೆಯು 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 ಅರಸೆಯಾಗಿಯೋ ಮೀನನಯಲೆಯು ಅತ್ಯಧಿಕ ವರ್ತಮಾನ ಕಾಲದಲ್ಲಿ ಆಳುವ ದೊರೆ ಮೀನಾಕ್ಷಿ ಸತ್ಯ. ಹಿಂದೆ ಈ ನಾಡಿನ ದೊರೆಯಾಗಿ ವಿಜೃಂಭಿಸಿದವರು ನನ್ನ ತಂದೆಯಾದಂತಹ ಮಲಯುದ್ಧದ ಉಪತಿಗಳು. ಹೌದು. ಆದರೆ ಈಗ ಅವರಿಲ್ಲ. ನನ್ನನ್ನು ಬಿಟ್ಟು ನಮ್ಮೆಲ್ಲವರನ್ನು ಬಿಟ್ಟು ಈ ಲೋಕವನ್ನ ಬಿಟ್ಟು ಪರಲೋಕವನ್ನ ಸೇರಿದರು. ಸತ್ಯ. ಪರಂಧಾಮ ಕೈದಿದ್ದಾರೆ ನನ್ನ ತಂದೆಯವರು. ಹೌದು. ಕಿರಿಯ ವಯಸ್ಸಿನಲ್ಲಿ ಇಲ್ಲಿಯ ಸಾಮ್ರಾಜ್ಯದ ದೊರೆತನ ನನ್ನ ಪಾಲಿಗೆ ಪ್ರಾಪ್ತವಾಯಿತು. ಅಮಾತ್ಯ ಏನು ಅಧಿಕಾರವನ್ನು ಬಂದು ಏರಿ ಆಳುತ್ತಾ ಇದ್ದವಳು ಈ ಮೀನಾಕ್ಷಿ. ಹೌದು. ರಾಜಕೀಯವಾಗಿ ಯೋಚನೆ ಮಾಡಿದ್ರೆ ಯಾವುದೇ ಸಮಸ್ಯೆಗಳು ತಲೆ ತೋರುವುದಿಲ್ಲ. ಆದ್ರೆ ವೈಯಕ್ತಿಕವಾಗಿ ನಂದು ಯೋಚನೆ ಮಾಡಿದ್ರೆ ಏನು ನನ್ನಲ್ಲಿ ನಾನು ವಿಮರ್ಶೆ ಮಾಡಬೇಕಾದಂತ ಕೆಲವಿಷ್ಟು ವಿಷಯಗಳು ಈಗ ನನ್ನಲ್ಲಿ ಮೆಲುಕು ಹಾಕುವಂತ ಪರಿಸ್ಥಿತಿ ಬಂದೊಯ್ದಿದೆ. ಹೌದಾ? ರಾಜಕೀಯವಾಗಿ ಬೇಕಾದಾಗ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ಸ್ವಲ್ಪ ಹೊತ್ತು ನೇಪಥ್ಯ. ಇತ್ತೀಚಿನ ದಿನಗಳಲ್ಲಿ ನನ್ನಲ್ಲಿ ಆಗುವ ಬದಲಾವಣೆಗಳು, ನನ್ನಲ್ಲಿ ಉರಿಸುವ ಈ ಭಾವನೆಗಳು ಯಾಕೆ ಹೀಗೆ? ಅದೇನೋ ಬೇಕು ಬೇಕು ಎನ್ನುವಂತ ಆಸೆ ನನ್ನ ಮನಸ್ಸು ಯಾವುದೋ ಒಂದು ಕಡೆ, ಯಾವ ಕಡೆ ದೈಹಿಕವಾದಂತಹ ಸುಖ, ಅದು ಗಂಡಪ್ಪನ ಸುಖ. ಪ್ರಾಯಕ್ಕೆ ಬಂದ ಹೆಣ್ಣೊಬ್ಬಳು ಮದುವೆಯಾಗಬೇಕು, ಮದುವೆಯಾಗಿ ತನ್ಮೂಲಕವಾಗಿ ಆ ಗಂಡಿನಿಂದ ಸುಖವನ್ನು ಅನುಭವಿಸುವ ಜೊತೆಯಲ್ಲಿ ತಾಯಿ ಆಗಬೇಕು. ಈ ಆಸೆ ಆದರೆ ಅಪರಾಧವೇ? ನನಗೀಗ ವರ್ಷ ಎಷ್ಟು?
14 ತುಂಬಿತು. ಹಾಗಾಗಿ ಈ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಬಯಕೆಗಳು ನನ್ನಲ್ಲಿ ಮೂಡುವುದು ಇದು ಸಹಜವೇ ಇರಬೇಕು. ಆದ್ರೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯಬೇಕು ಅಂತಾದ್ರೆ ಮದುವೆ ಆಗಬೇಕು. ಯೋಗ್ಯವಾದಂತ ವರನ ಕೈಯನ್ನ ಹಿಡಿಯಬೇಕು. ನನ್ನ ಮದುವೆ ಕುರಿತಾಗಿ ಯೋಚನೆ ಮಾಡಿದ್ರೆ ಯಾರು ಮುಂದೆ ಬರುವವರಿದ್ದಾರೆ? ತಂದೆಯನ್ನ ಕಳೆದುಕೊಂಡಿದ್ದೇನೆ, ತಾಯಿ ಗಂಡನನ್ನು ಕಳೆದುಕೊಂಡಂತ ಅದೇ ವ್ಯಥೆಯಲ್ಲೇ ಇದ್ದಾಳೆ. ಹಾಗಾದ್ರೆ ಮೀನಾಕ್ಷಿಯ ಕಲ್ಯಾಣ ಆಗುವುದು ಹೇಗೆ? ಯಾರು ಮಾಡಿಸುವರು? ನೆನಪಾಯ್ತು ಈಗ. ನಮ್ಮ ತಂದೆಯವರು ಯಾವತ್ತೋ ಒಂದು ದಿನ ಹೇಳಿದ ಮಾತು ನನಗೆ ನೆನಪಾಯಿತು. ನಮ್ಮ ತಂದೆಯವರಿಗೆ ಮದುವೆಯಾಗಿ ಬಹುಕಾಲ ಗತಿಸಿದ್ರು, ಸಂತಾನವಾಗದಿದ್ದ ಹೊತ್ತಿನಲ್ಲಿ ಅದೇ ಹೊತ್ತಿಗೆ ನಾರದರ ಆಗಮನವಾಗಿ ಒಂದು ಸೂಚನೆಯನ್ನು ಹೇಳಿದಂತೆ. ಅದು ಏನು? ಪುತ್ರ ಕಾಮೇಷ್ಟಿಯ ಯಾಗವನ್ನು ಮಾಡಿದೆ, ಸಂತಾನ ನಿನಗಾಗುತ್ತದೆ. ಆ ಪ್ರಕಾರವಾಗಿ ಯಾಗವನ್ನು ಮಾಡಿ ಯಾಗದ ಸತ್ಫಲವೋ ಎನ್ನುವ ಹಾಗೆ ಎತ್ತಿನ ಮೂಲಕವಾಗಿ ನನ್ನನ್ನು ಪಡೆದರಂತೆ. ಮೀನಾಕ್ಷಿ ಎನ್ನುವ ಹೆಸರನ್ನೇ ಇಟ್ಟರು. ಆವಾಗ ಮತ್ತೊಂದು ರೀತಿಯಾದಂತಹ ಸಮಸ್ಯೆಯಲ್ಲಿ ಒಳಗಾಯ್ತಂತೆ. ನನ್ನ ದೇಹದಲ್ಲಿ 3 ಸ್ಥಳದ ಚಿಹ್ನೆ ಅದ ಕಂಡು ದುಃಖಿಸ್ತಾ ಇದ್ದ ಹೊತ್ತಿನಲ್ಲಿ ನಾರದರ ಒಂದು ಮಾತನ್ನೇ ಹೇಳಿದಂತೆ. ಈಕೆಯ ದೇಹದಲ್ಲಿ ಹೆಚ್ಚಿಗೆ ಇರುವಂತಹ ಒಂದು ಸ್ಥಾನ ಅದು ಅನಿಷ್ಟವಲ್ಲ, ಆದ್ರೆ ಇದು ಶುಭವೇ ಆಗುತ್ತದೆ. ಮುಂದೆ ಈ ಸ್ಥಾನ ಯಾರಿಂದ ಅದು ಹೋಗಲ್ಪಡುತ್ತದೆಯೋ ಆ ವ್ಯಕ್ತಿ ಇವಳನ್ನು ಮದುವೆಯಾಗುತ್ತಾರೆ. ಇದುವರೆಗೆ ಸ್ಥಾನ ಒಂದು ನನ್ನಿಂದ ದೂರ ಆಗಲಿಲ್ಲ. ಹಾಗಾದ್ರೆ ಇದು ಹೇಗೆ ಹೋಗಬೇಕು? ಅಂತ ವ್ಯಕ್ತಿ ಎಲ್ಲಿದ್ದಾರೆ ಎನ್ನುವುದನ್ನು ನಾನೇ ಹುಡುಕಬೇಕಲ್ಲ. ನನ್ನ ಸ್ತನಾದೃಶಗೊಳಿಸಿದ ವ್ಯಕ್ತಿ ನನ್ನನ್ನು ಮದುವೆಯಾಗುವರು ಅಂತಾಯ್ತು. ಮನೆಯಲ್ಲಿ ಕುಳಿತರೆ ಆಗದು. ನಾನೊಂದು ಯೋಚನೆ ಮಾಡಿದ್ದೇನೆ. 2 ಕಾರ್ಯಗಳನ್ನು ಹಮ್ಮಿಕೊಂಡು ನಾನು ಈಗಲೇ ಹೋಗಬೇಕು. ಒಂದು ಕಲ್ಲಿಗೆ 2 ಕಾಯಿ ಬಿದ್ದ ಹಾಗೆ. ಯಾವ ರೀತಿಯಾಗಿ? ಒಂದು ವರಾನ್ವೇಷಣೆ, ಮತ್ತೊಂದು ಧರೆಯ ದಿಗ್ವಿಜಯ. ಇದಕ್ಕೆ ಕಾರಣ ಏನು? ನಾನು ಧರೆಯನ್ನು ಆಳುತ್ತಾ ಇದ್ದೇನೆ. ಇದನ್ನ ತಿಳಿದಂತ ಅರಸು ಮಕ್ಕಳೆಲ್ಲರೂ ಹೆಣ್ಣಪ್ಪಳು ಧರೆಯನ್ನೇ ಆಳ್ತಾ ಇದ್ದಾಳೆ. ಇವಳ ಸತ್ವವನ್ನು ನಾವು ಪರೀಕ್ಷಿಸಬೇಕು ಎನ್ನುವುದಾಗಿ ಕೆಲವರು ಯೋಚಿಸ್ತಾ ಇದ್ದಾರೆ. ಅಂತ ಪುಂಡ ಗಂಡು ಮಕ್ಕಳ ಎದೆಯನ್ನು ಮೆಟ್ಟಿಸಿ ನಾನ್ಯಾರು, ನನ್ನ ಯೋಗ್ಯತೆ ಏನೆನ್ನುವುದನ್ನು ಅವರಿಗೆ ತೋರಿಸಬೇಕು ಅಂತ ಅದೇ ದಿಗ್ವಿಜಯ ವರಾನ್ವೇಷಣೆ. ಅಮ್ಮನನ್ನು ಕೇಳಬೇಕು ಅಂತ ಅಮ್ಮನಲ್ಲಿ ಹೋದರೆ ಅಮ್ಮ ಮೊದಲು ಆಗುವುದಿಲ್ಲ ಎನ್ನುವುದಾಗಿ ತಿಳಿಸಿದ್ರು. ಆಮೇಲೆ ಒಪ್ಪಿಗೆಯನ್ನು ಕೊಟ್ಟೇ ಕಳುಹಿದ್ದಾಳೆ. ಅಮ್ಮನಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ವಿಷಯವನ್ನು ಮಂತ್ರಿಗೆ ಹೇಳಬೇಕು. ಅಮಾತ್ಯ ಎಡಬಲದಲ್ಲಿರುವಂತಹ ಅರಸು ಮಕ್ಕಳ ಎದೆಯಲ್ಲಿ ಮೆಟ್ಟಿ ಮೀನಾಕ್ಷಿಯ ಯೋಗ್ಯತೆಯನ್ನು ತೋರಿಸಬೇಕು. ಅಂದರೆ ದಿಗ್ವಿಜಯಕ್ಕೆ ಹೋಗಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದೇನೆ. ಏನೇ ನಿಮ್ಮಲ್ಲಿ Go,
ಮಗಳು ದರೆಯನ್ನು ಆಳುತ್ತಾ ಇದ್ದಾಳೆ ಅಂತ ಎಲ್ಲ ಅರಸು ಮಕ್ಕಳಿಗೆ ಗೊತ್ತಾದ್ರೆ ಸೇನನ್ನು ಕೂಡಿಕೊಂಡು ಬರಬಹುದು. ಅದಕ್ಕೂ ಮೊದಲೇ ನೀವೇ ದರೆದಿಗ್ಗಜನ ಕೈಗೊಂಡವರು. ಹೋಗುವುದೇನೋ ಸರಿ, ಮತ್ತೆ ಸಂತೋಷವಾಗುತ್ತಾ ಇದೆ. ಹೋಗುವ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ಯಾಕೆ ಯೋಚನೆ? ಕಾಲಿಡುವ ಮುನ್ನ ಕಣ್ಣಿಟ್ಟು ಯೋಚಿಸಬೇಕಂತೆ. ಕಾರಣ ಯಾಕೆ? ನೀವೇನು ಗಂಡಲ್ಲ, ನೀವು ಹೆಣ್ಣು. ಹೆಣ್ಣು ಅದ್ರಲ್ಲಿ ಯಾರು ಯಾರು? ಸಣ್ಣವರಾದ ನೀವು ಈ ದರೆದಿಗ್ಗಜಕ್ಕೆ ಹೋದ್ರಿ ಅಂತಾದ್ರೆ ಈಗಾಗಲೇ ತಾನಾಗಿ ಬರುತ್ತಾ ಇದ್ದಾರೆ ಪುಂಡರಸರು. ಅಂತವ್ರಿಗೆಲ್ಲೂ ಸಾಧ್ಯ ಆದಿತ್ತೆ? ಹೆದರಿಕೆ ಆಯ್ತು ನನಗೆ. ಹೆದರಿಕೆ ಆಗುತ್ತಾ ಉಂಟು. ರೀತಿಯಲ್ಲಿ ಅರ್ಥ ಮಾಡಿಕೊಂಡವಳಾಗಿದ್ದೇನೆ. ಹೆದರುವ ಅವಶ್ಯಕತೆ ಇಲ್ಲ. ಬಿಡೋ ಸಾಮಾನ್ಯದ ಅರಸು ಮಕ್ಕಳಲ್ಲ, ಮುಕ್ಕಣ್ಣನೇ ಹೆದರಿಗಳಿದು ಬಂದರು. ಹೆದರುವ ಹೆಣ್ಣು ನಾನಲ್ಲ. ಹೋಗುವ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಹೋಗುವಾಗ ಹೇಗೆ? ಹಿಂಜರಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಸೇನೆ ಹೇಗೆ ಬಲ್ಲಯ್ಯ? ಹೇಗೆ? 6,000 ಕರಿಗಳು, 25,000 ತುರಗ, 3,000 ರಥ, 8 ಲಕ್ಷ ಕಾಲಾಳುಗಳು, ಇದೆಲ್ಲವನ್ನು ಕೂಡಿಕೊಂಡು ಹೋಗುವ ಈ ಅಬ್ಬರ ಹೇಗೆ ಬಲ್ಲಯ್ಯ? ಈ ಹೋಗುವ ಸಮಯದಲ್ಲಿ ಆಕಾಶವೇ ಹರಿಯಬೇಕು, ಭೂಮಿಯೇ ಬಿರಿಯಬೇಕು. ಅಲ್ಲ, ಭೂಮಿಯಲ್ಲಿ ಎದ್ದಂತ ಧೂಳು ನವಮಂಡಲವನ್ನು ಮುಸುಕಬೇಕು. ವೈರಿಗಳ ಎದೆಯಾಗುವುದು ಕಪ್ಪುಚ್ಚಬೇಕು. ಛತ್ರಿಯಲ್ಲಿ ನಮ್ಮ ಮಣಿಮಯವಾದ ರಥ ಸಿದ್ಧವಾಗಿದೆ ತಾನೇ? ಸಿದ್ಧವಾಗಿದೆ. ನೀವು ಯಾರಂತ ಆಗಂತುಕರು. ನೀವು ಸಮಯ ಇಲ್ಲ ನಿಮಗೆ. ಹೌದಾ? ನೀವು ಯಾರು ಅಂತ ಕೇಳಬೇಕು ನಾನು. ಈಗ ನಮ್ಮನ್ನೆಲ್ಲ ಕೇಳೋದಕ್ಕೆ ನೀನು ಯಾರಂತ ಬೇಡುವ? ನನಗೆ ಸಂಬಳ ಕೊಟ್ಟವ್ರು ಕೇಳಿದಾಗ ಹೇಳ್ತೇನೆ. ಯಾರು? ಹಾಗೆ ನಿಮ್ಮ ಜಬರ್ದಸ್ತ್ ಜೋರು ಮಾಡುವುದು ಅದೆಲ್ಲ ಇಲ್ಲಿ ನಡೆಯುವುದಿಲ್ಲ. ಯಾಕೆ ಗೊತ್ತುಂಟ? ಹುಡುಗಿ ಹೆಣ್ಣು ತಿರುಗೆ ಕೆಟ್ಟಳು ಅಂತ ಹೇಳ್ತಾರೆ. ಗಂಡು ಕುಳಿತು ಕೆಟ್ಟ. ನೀನು ಬಂದದ್ದು ಸರಿ. ಯಾರು ಸರಿ? ನಾನು ಈಗ ಉದ್ದೇಶಕ್ಕಾಗಿ ಗಂಡು ಕುಳಿತು ಕೆಡ್ತಾನ. ಈ ಕೆಲವರು ಕೂತ್ಕೊಂಡೇ ಇರ್ತಾರೆ, ಕೆಲವು ಗಂಡಸರು ಹೇಳಿದವರು ನನ್ನಂತವ್ರು ಹೇಳಿ ಅದೇ ಹೇಳಿದ್ದು. ಕೆಲವರು ಕುಳಿತುಕೊಂಡೇ ಇರ್ತಾರೆ. ಯಾಕೆ? ಅವರಿಗೆ ಉದ್ದೇಶ ಇರ್ತದೆ. ತಪಸ್ಸು ಅದು ಕುಳಿತುಕೊಂಡೇ ಮಾಡುವ ಕೆಲವು ಉದ್ಯೋಗಗಳಿರ್ತದೆ ಅವರಿಗೆ. ನಿಮ್ಮದು ಯಾವ ಉದ್ಯೋಗ? ನಾವು ತಿರುಗಿದ್ರೆ ಉದ್ದೇಶಕ್ಕಾಗಿ ತಿರುಗುವುದೇ ಉದ್ದೇಶ ಅಲ್ಲ. ಏನು ಉದ್ದೇಶ? ದೊರೆಯ ದಿಗ್ವಿಜಯ. ಇಲ್ಲಿ ಕುಳಿತದ್ದು ರಾಜರು ಎಂತ ಮಾಡುದು? ಕುತ್ಕೊಂಡೇ ಇರುವುದಾ? ಅವ ಕಪ್ಪ ಕೊಟ್ಟು ನಮ್ಮನ್ನು ಕಳಿಸಿದ್ರೆ ದಿಗ್ವಿಜಯ ಮಾಡುವ ಉದ್ದೇಶ ಬೇಕಲ್ಲ. ಅಯ್ಯೋ, ಕಪ್ಪವನ್ನ ಸಂಗ್ರಹಿಸಬೇಕು. ಈಗ ನಮ್ಮ ದೇಶ ಹಾಳು ಮಾಡಿದಾಗ ಆಗುದಿಲ್ಲ. ನಮ್ಮ ರಾಜ್ಯ ಹಾಗೆ ಮಾಡಿದ್ರೆ ನೀವು ನಮಗೆ ಮಾಡೋದು. ನೀವು ನಮಗೆ ಕೊಟ್ಟರೆ ಬಡವರಾಗ್ತೀರಾ? ನೀವೀಗ ಬಹುಶಃ ನಿಮ್ಮಲ್ಲಿ ಕೊಡುವುದಕ್ಕೇನಿಲ್ಲ, ನಮಗೆ ಕೊಟ್ಟು ನಿಮಗಿಲ್ಲ. ಬಂದದೆಲ್ಲಿಂದ? ನಾವು ಎಲ್ಲಿಂದ ಬಂದ್ರೆ ನಿನಗೇನ ಅಧಿಕಾರ? ನಿನಗೆ ಯಾರು
ನಿನ್ನ ಕೆಲಸ ಏನಿಲ್ಲಿ? ಇಲ್ಲಿಗೆ ನಾನು ಅಧಿಕಾರಿ. ಇದಾ ನಿನಗೆ ನೋಡಿದ್ರೆ ಗೊತ್ತಾಯ್ತು. ಇದಕ್ಕಲ್ವ ನೀನು ಹಾಗಿಲ್ಲ ಅಲ್ವಾ? ಇಷ್ಟು ಸ್ಥಳಕ್ಕೂ ಇಷ್ಟೇ ಗೊತ್ತುಂಟ? ಹೌದು. ಬೆಲೆ ಗೊತ್ತುಂಟ? ಎಷ್ಟು ಬೆಲೆ ಅಲ್ಲ ಬಹಳ ಉಂಟಲ್ವಾ? ಅದು ಈ ಕೆಲಸ ಯಾವುದು ನಿನಗಿಲ್ಲಿ? ನಿನ್ನ ಕೆಲಸ ಯಾವುದು? ಅತಿಕ್ರಮಣ ಮಾಡುವವರನ್ನ ತಡೆಯುವುದು. ಇಲ್ಲಿ ತಡೆಯುವುದು, ಹೋಗಿ ವಿಷಯ ಮುಟ್ಟಿಸುವುದು. ಇಲ್ಲಿ ಮುಟ್ಟಿಸುದು ಹೇಗೆ? ಇಲ್ಲಿ ಕೇಳುವುದು, ಅಲ್ಲಿ ಹೇಳುವುದು ಅಷ್ಟೇ ಅಲ್ವಾ? ಹಾಗಾದ್ರೆ ಹೇಳ್ಬಹುದಲ್ಲ? ನಾವು ಹೇಳುವುದಿಲ್ಲ, ನೀನು ಹೇಳು. ಹೆಣ್ಣೊಬ್ಬಳು ಧರೆಯದುಗಿಯಕ್ಕಾಗಿ ಬಂದಿದ್ದಾಳೆ, ಅವಳಿಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಮನ್ನಿಸಬೇಕು. ಅದಲ್ಲದಿದ್ರೆ ಈಗ ಗಂಡು ಮಕ್ಕಳೇ ಗಂಡನ ವೀರರಿದ್ರೆ ಯುದ್ಧಕ್ಕೆ ಬರಬೇಕು ಅಂತ ಹೋಗಿದ್ರೆ ಯುದ್ಧಕ್ಕೆ ಬರ್ಲಿಕ್ಕೆ ಎಲ್ಲ ಜನ ಉಂಟಿಲ್ಲಿ. ನಿನ್ನ ಕೇದಿಗೆ ಬಂದುಂಟಲ್ಲ, ಅದರ 10 ಪಟ್ಟು ದೊಡ್ಡದುಂಟು. ಹೌದು. ನೀನೇನು ಕಟ್ಕೊಳ್ಳಿ? ನನ್ನ ಈ ಕ್ಷೇತ್ರದಲ್ಲಿ ಇಟ್ಟದ್ದು ಯಾಕೆ? ಇಷ್ಟು ನೀವು ಅವಸರದಲ್ಲಿ ಬಂದ್ರಲ್ವಾ? ಬರೀ ಮಾತಿನಿಂದ ನಮ್ಮನ್ನು ತಡೆಯಲಿಲ್ವಾ? ಇದು ಬೇಕಾಯ್ತಾ? ಬಾಣ ಬೇಕಾಯ್ತಾ? ಏನು ಬೇಕಾಯ್ತು ಅಲ್ವಾ? ನೀನಿರುವುದು ಅದಕ್ಕೆ ಅಲ್ವಾ? ಮುಕ್ತಿ ಶಕ್ತಿ ಅಂತ ಹೆಸರು. ಸುಮ್ಮನೆ ನನ್ನ ಕಾವಲಿಗೆ ಇಟ್ಟದ್ದಲ್ಲ. ಒಳ್ಳೆ ಮಾತಾಡ್ತೀವಿ. ಮಾತನಾಡಿದ ಇಲ್ಲಿ ಬದುಕುತ್ತೇನೆ ಎಷ್ಟು ವರ್ಷ ನಾನು ಮಾತಿನಿಂದಲೇ ಬಹಳ ಸಂತೋಷವಾಯ್ತು. ಇಲ್ಲಿ ಒಬ್ಬ ನೀನು ಪ್ರಾಮಾಣಿಕ ಜನ ನನಗೆ ಗೊತ್ತಾಯ್ತು. ಯಾಕೆ ಹೇಳು? ಎಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಕೇಳಿಕೊಂಡು ಊರು ಬಿಟ್ಟು ಬಂದ ಕಾರಣ ಅಲ್ವಾ? ಬಹಳ ಒಳ್ಳೆಯದು. ಎಷ್ಟು ಮಾತಾಡಿದ್ದು ಸಂತೋಷ. ನನಗೆ ಉಪ್ಪನ್ನ ಕೊಟ್ಟವರದ್ದು ಸ್ವಲ್ಪ ಯೋಚನೆ ಉಂಟು ನನಗೆ. ಎದುರಿಸಿದುಕೊಂಡು ಓಡ್ಲಿಕ್ಕೆ ನಮಗೊಂದು ಋಣ ಅಂತಿಲ್ವಾ? ಹೌದು. ಹಾಗಾಗಿ ನಾನು ಮಾತನಾಡಿದ್ದು. ಸರಿ, ನೀವು ಹೆಣ್ಣು ಮಾತೆ ಅದಕ್ಕೆ ನಂಬಿಸ್ತೇನೆ. ವಿಷಯ ಇಲ್ಲ. ಒಳ್ಳೆ ಗುಣ. ಇವರು ನಮ್ಮ ಮಂತ್ರಿಗಳು. ಮಂತ್ರಿಯ ಮಂತ್ರಿ ಕತ್ತಿ ಹಿಡ್ಕೊಂಡು ಮಂತ್ರಿಗಳ ಹೀಗೆ ಬರುವುದಾ ಅಂತ. ನಾವು ಕತ್ತಿಗೆಲ್ಲ ಮಂತ್ರಿ ಅಲ್ಲ, ಮಂತ್ರಿಗಳು ವಿಚಾರವಂತರು. ಹೀಗೆಲ್ಲ ಒಟ್ಟಿಗೆ ಬಂದ್ರೆ ದೇಶ ಅರಾಜಕತೆ ಆಗೋದಿಲ್ವಾ? ಕಾಶ್ಮೀರ ಉದ್ಯಾನಗಳ ನಗರ, ಸುಕೋಮಲೆಯಾದ ಸುಮನಸನಾದ ನೀನು ಹೀಗೆ ಬಂದು ಹಾಳು ಮಾಡಿದರೆ, ಅತಿಕ್ರಮಣ ಮಾಡಿದರೆ ನಮಗೆ ಬೇಸರ ಆಗುವುದಿಲ್ಲ. ನಿಮ್ಮ ಉದ್ದೇಶ ಒಳ್ಳೇದಿರ್ಬೋದು, ಕಲ್ಯಾಣದ ಉದ್ದೇಶ ಇರಬಹುದು, ನಿಮ್ಮದು ರಾಜ್ಯ ವಿಸ್ತಾರ ಮಾಡೋದಿರ್ಬೋದು. ಅದು ನಾವು ಬರಡಾಗಲಿಕ್ಕೆ ಆಗೋದಿಲ್ಲ ಅಲ್ಲ. ಈಗ ನಮಗೆ ಕೊಟ್ಟರೆ ನೀವು ಬರಡಾಗ್ತೀರಾ? ನಾನು ಕಾಲಹರಣ ಮಾಡುವುದಿಲ್ಲ. ಈಗ ಆದಷ್ಟು ಬೇಗ ಹೇಳಿ ಎಂತ ಮಾಡ್ತೀರಿ ನೀವು? ಹಾಗಾದ್ರೆ ಬಾರಿಸುವ 10 ಜನ ಕರ್ಕೊಂಡು ಬರ್ತೇನೆ ನಿಮ್ಗೆ. ಮದ್ದಾರಿದ್ದೇನೆ ನೋಡಿ. ಈಗ ಮತ್ತೆ ಸೈನ್ಯ ಉಂಟು. ರಾಜನ ಹೆಸರೆಂತದು? ಶಿವರಾಜೇನ. ನಿಮ್ಮ ಹೆಸರು ನೋಡ್ಬೇಕು ನೀವು. ಇಬ್ಬರಲ್ವಾ? ನಾನು 3 ಜನ ಕಳಿಸ್ತೇನೆ. ಕೈ ಮಾಡೋದು ಬೇಡ, ಬರೀ ನನ್ನ ಕೈಯಲ್ಲಿ ನಿನ್ನಿರಿಸಿ ಹೋಗ್ತೇನೆ ಕೆಳಗೆ. ನಾವು ಬೇಡ ಬಿಟ್ಟಿದ್ದೀನಿ ಅಷ್ಟೇ. ನಾನಾಗಿ ಸುಮ್ಮನೆ ಇರ್ತೇನೆ, ಇನ್ನ ಆದೇಶದಿಂದ ಸುಮ್ಮನೆ ಇರುವುದಿಲ್ಲ. Let's go.
ಸ್ವಾಮಿ? ತುಂಬಾ ವಿಶೇಷ ಇದೆ. ದಿನನಿತ್ಯದ ಪದ್ಧತಿಯಂತೆ ವಾಲಗಸ್ತನಾಗುತ್ತಿದ್ದಂತೆ ತುಂಬಿದ ಸಭೆಯವರು ಎದ್ದು ಜಯಘೋಷವನ್ನು ಕೂಗುತ್ತಾ ಇದ್ದಾರೆ. ಮಂಗಲಾಂಗಿರು ಮಂಗಲಾರತಿಯನ್ನು ಎತ್ತುತ್ತಿದ್ದಾರೆ. ಹೊಗಳು ಭಟ್ರು ಹೊಗಳುತ್ತಾ ಇದ್ದಾರೆ. ಅದೆಷ್ಟು ಸಮಾಧಾನ! ಇದೇನು ಹೊಸತಲ್ಲ ನೋಡು. ದಿನನಿತ್ಯ ಅವರದ್ದಾದ ಕ್ರಮವನ್ನು ಅವರು ಮರೆಯದೆ ಪಾಲಿಸ್ತಾ ಇದ್ದಾರೆ ಎನ್ನುವ ಸಮಾಧಾನ. ಅದಕ್ಕೆ ಕಾರಣ ಶೂರಸೇನನ ವ್ಯವಸ್ಥಿತವಾದ ಆಡಳಿತ. ಎಂದಿನಂತೆ ಓಲಗವನ್ನ ಸೇರಿದ್ದಾಯಿತು. ಇಂದಿನ ವಿಶೇಷ ಏನು ಅಂತ ನೋಡೋಣ. ಹೆಣ್ಣೊಬ್ಬಳು ಏಕಾಏಕಿ ಒಬ್ಬ ಪುರುಷನನ್ನು ಕರೆದುಕೊಂಡು ಮಹಾದ್ವಾರಕ್ಕೆ ಬಂದಿದ್ದಾಳೆ. ಏನು ಎಂತ ಅಂತ ಹೆಚ್ಚಿನ ಹೇಳಲಿಕ್ಕೆ ಆಗೋದಿಲ್ಲ, ಮಾತನಾಡಲಿಕ್ಕೆ ಬಿಡುವುದಿಲ್ಲ. ನಾನು ನಿಮ್ಮ ಜೊತೆ ಪಳಗಿದ ಕಾರಣ ಮಾತನಾಡಿಕೊಂಡು ಸ್ವಲ್ಪ ಕ್ಷಣ ಹೊತ್ತು ಅವರನ್ನು ಸ್ತಬ್ಧಗೊಳಿಸುತ್ತೇನೆ. ಹೌದಾ? ಯುಕ್ತಿ. ಅವರ ನಡವಳಿಕೆ ನೋಡಿದರೆ ಅತಿ ಉದ್ಯೋಗದಲ್ಲಿದ್ದಾರೆ ಅವರು. ಏನು ಕಾರಣ ಕೇಳಿದೆ. ಧರಣಿಪತಿ ಲಾಲಿಸಯ್ಯ ಬಂದಿಹುದು ಅರಿಂದ್ರಪ್ಪ ಧರಣಿ ಅಗಲಕ್ಕೆ ಇರುವುದು. ಧರಣಿಯಷ್ಟು ಅಗಲಕ್ಕೆ ಅವರ ಸೇನೆ ಉಂಟು ಅಂತ ಹೇಳುವುದಿಲ್ಲ. ಮಹಾ ದೊಡ್ಡ ಸೇನೆ ನೋಡಿದರೆ ಶರದಿ ಅಂತಿದೆ. ಅಷ್ಟು ಉತ್ಸಾಹ ಹರಿದು ಬರ್ತಾ ಇದ್ದಾರೆ. ಅದಕ್ಕೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೇನೆ. ನಮ್ಮ ಮಹಾರಾಜರ ಹೆಸರೇ ಶೂರಸೇನಾ ಎಂದು. ಯಾವ ಸೇನೆ ವಿಷಯ ನಮಗೆ ಬೇಡ. ನಮ್ಮಲ್ಲಿ ಇರುವಾಗ ಇನ್ನೊಬ್ಬರ ಕಥೆ ಯಾಕೆ ಬೇಕು ನಮಗೆ? ಹೆಣ್ಣೊಬ್ಬಳು ಬಂದಿದ್ದಾಳೆ, ಕಟ್ಟು ಮಸ್ತಾಗಿ. ಹೌದಾ? ಮಂತ್ರಿಯಂತೆ ಅವನು ಜೊತೆಗೆ ಬಂದಿದ್ದಾನೆ. ಏನಂತೆ ಅವರಿಗೆ? ದಿಗ್ವಿಜಯದ ಉದ್ದೇಶ ಕೊಡ್ಬೇಕಂತೆ, ರಾಜ್ಯ ವಿಸ್ತಾರ ಅಂತೆ. ಒಟ್ಟಾರೆ ನಾನು ಹೇಳಿದೆ, ನಿಮ್ಮ ವಿಸ್ತಾರ ಮಾಡುವುದರಲ್ಲಿ ನಮ್ಮನ್ನು ಅವಸ್ಥೆಗೆ ಮಾಡಬಾರದು. ಇನ್ನೊಬ್ಬರು ಸುಖವಾಗಿ ಇರಬೇಕು. ನನ್ನನ್ನು ಇಲ್ಲಿ ಇಟ್ಟದ್ದು ಒಪ್ಪಂದಕೊಂಡ ರಾಜನ ಮಾತನ್ನು ಕೇಳಿಕೊಂಡು ಕರ್ತವ್ಯದ ಪಾಲನೆಗಾಗಿ ಇದೆಲ್ಲ ಸರಿಯಲ್ಲ ಅಂತ ಹೇಳಿದಾಗ ಹೇಳಿದೆ. ಕೇಳುವುದರ ಇದರಲ್ಲಿ ಇಲ್ಲ. ಹೌದಾ? ಕಪ್ಪ ಕಾಣಿಕೆ ಕೊಡ್ಲೇಬೇಕಂತೆ, ಯುದ್ಧ ಮಾಡ್ಬೇಕಂತೆ ಅವರು. ನಮ್ಮದಾದಂತಹ ಕಾಶ್ಮೀರಕ್ಕೆ ಮುತ್ತಿಗೆ ಇಟ್ಟಿದ್ದಾಳಂತೆ. ದಿಗ್ವಿಜಯ ಅವಳ ಉದ್ದೇಶವಂತೆ. ಕಪ್ಪ ಕಾಣಿಕೆಯನ್ನ ಕೊಡಬೇಕಂತೆ. ಅಲ್ಲ, ಕಪ್ಪ ಕಾಣಿಕೆಯನ್ನ ಹರಿರಾಜರು ಬಂದು ಕೇಳುವುದರಲ್ಲಿ ಅರ್ಥ ಇರುತ್ತದೆ. ಯಾಕಂದ್ರೆ ಅವರ ಬಲ ಪರೀಕ್ಷೆಗಾಗಿ ಬರುವುದು. ಹೌದೌದು. ಆದರೆ ಬಂದವರು ನಮ್ಮ ಹಾಗೆ ಇದ್ದ ಪುರುಷರು ಅಂತ ಭಾವಿಸೋಣವೇ? ಅಲ್ಲವೇ ಅಲ್ಲ. ಅಲ್ಲ, ಬಂಧುಗಳು ಯಾರು? ಹೆಣ್ಣು. ನೀತಿಯ ಇದುವರೆಗೆ ಇದೊಂದು ಹೊಸ ಅನುಭವ. ಯಾಕಂದ್ರೆ ಹೆಣ್ಣೊಬ್ಬಳು ಸೇನೆಯನ್ನು ಕೂಡಿಕೊಂಡು ನನ್ನನ್ನೆದುರಿಸುವುದಕ್ಕೆ ಬಂದಿದ್ದಾಳೆ ಎನ್ನುವುದು ನೀತಿಯ ಸತಿಯರಿಗೆ ನಮ್ಮಯ ಭೂತಳಾಧಿಪರೊಡನೆ ಸಂಗರ. ನಮ್ಮಂತ ಭೂತಳಾಧೀಶರನ್ನು ಹೆಣ್ಣೊಬ್ಬಳು ಬಂದು ಕೆಣಕುತ್ತಾಳೆ ಎಂದರೆ ಇದು ಸರಿಯೇನಾ? ಅದರಲ್ಲಿ ಕೈಕೊಟ್ಟಿ ಹಾಗಂತ ಹೆಣ್ಣೊಬ್ಬಳಲ್ಲಿ ಹೋರಾಟಕ್ಕೆ ನಮ್ಮಂತವರು ಕರೆಯುತ್ತಾ ಇದ್ದಾಳೆ ಎಂದಾಗ ಹೋಗದೆ ಇರುವುದು ಸರಿಯಲ್ಲ. ನಾವು ಹೋಗದೆ ಹೆಣ್ಣು ಅನ್ನುವ ಕಾರಣ
ಸಮಾಧಾನಕ್ಕಾಗಿ ಸುಮ್ಮನೆ ನಾವು ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳಿಸ್ತೇವೆ ಅಂತ ಆದರೆ ಕೊಟ್ಟಿ ಫಲವೇ ಅಥವಾ ಹೆಣ್ಣೊಬ್ಬಳು ಹೋದಾಗ ಯಾವುದೋ ಒಂದು ವ್ಯಾಮೋಹಕ್ಕೆ ಬಿದ್ದು ಕಪ್ಪ ಕಾಣಿಕೆಯನ್ನು ಕೊಟ್ಟು ಕಳುಹಿಸಿದ ಅಂತಾದಿ. ಹೌದು, ಅಷ್ಟನ್ನು ನಾವು ಮಾಡ್ತೇವೆ ಅಂತ ಆದ್ರೆ ಲೋಕನಿಂದನೆಗೆ ನಾವು ಪಾತ್ರರಾಗ್ತೇವೆ. ಅಷ್ಟಾದ ಮೇಲೆ ಇಷ್ಟನ್ನ ನಾವು ಹುಟ್ಟಿ ಗಳಿಸಿದ್ದಕ್ಕೆ ಬೆಲೆ ಏನಿದೆ? ಏನೂ ಇಲ್ಲ. ಹುಟ್ಟಿ ಫಲವಿನ್ನೇನು? ನಮ್ಮಂತಹ ಭೂತಳಾಧಿಪರು ಇದರ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡಬೇಕು. ಭುಜಗಳ ತಟ್ಟಿ ಆಕೆ ಯಾರು ಅಂತ ಕೇಳಿದಾಗಲೇ ಅವಳ ಸದ್ದೆಲ್ಲ ಅಡಗಿ ಹೋಗಬೇಕು. ಅದಕ್ಕಾಗಿ ಅವಳು ಅಪರಿಮಿತ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾಳೆ. ಹಾಗಿರುವಾಗ ನಾವಿಷ್ಟೇ ಜನ ಹೋಗುವುದಲ್ಲ. ಹೋಗಬೇಕಿದ್ರೆ ನಮ್ಮವರಿಗೆಲ್ಲ ಗೊತ್ತಾಗಬೇಕು. ಹೌದೌದು, ಗೊತ್ತಾಗಬೇಕಿದ್ರೆ ನಾವೇನು ಮಾಡಬೇಕು? ಜಯಬೇರಿಯನ್ನು ಬಾರಿಸಿದಾಗ ಸಂಗರಕ್ಕೆ ಹೊರಟು ಎಲ್ಲರೂ ಬರಬೇಕು. ಬಂದ ಅವರಿಗೂ ಅರ್ಥ ಆಗಬೇಕು ಇವರ ವ್ಯವಸ್ಥೆ ಈ ರೀತಿಯಲ್ಲಿ ಉಂಟು ಎಂದು. ಅದಕ್ಕೂ ಮೊದಲು ಹೋಗುವುದಕ್ಕೂ ಪೂರ್ವದಲ್ಲಿ ನಿಮ್ಮ ಅಭಿಪ್ರಾಯ ಕೇಳುತ್ತೇನೆ. ಏನು ಹೇಳ್ತೀರಿ? ಎಷ್ಟು ಸೊಕ್ಕ ಕೇಳುತ್ತೇನೆ, ಏನು ಧೈರ್ಯ ಅಲ್ವಾ? ಬಂದಿದ್ದಾಳಂತಾದ್ರೆ ಯೋಚನೆ ಮಾಡಬೇಡಿ. ನನ್ನ ಪಾಲಿಗೆ ಅಪ್ಪಣೆ ಕೊಡಿ, ಅವಳು ಏನು ಸೇನೆಯನ್ನು ಸಿದ್ಧಪಡಿಸಿ ನಮ್ಮ ನಾಡಿಗೆ ಮುತ್ತಿಗೆ ಇಟ್ಟಿದ್ದೀರಂತೆ. ಜೀವದಾಸೆ ಇದ್ರೆ ನಡೆಯದಾಸೆ. ಹೆಣ್ಣೊಬ್ಬಳನ್ನು ಕೂಡಿ ನಮ್ಮ ರಾಜ್ಯಕ್ಕೆ ದಾಳಿ ಕೈಗೊಂಡವರು ಮರ್ಯಾದೆ ಸತ್ತವನೇ. ಯಾಕೆ ಮಾತು? ಯಾಕೆ ಹೆಣ್ಣೊಬ್ಬಳನ್ನು ಕೂಡಿಕೊಂಡು ಬಂದಿಲ್ಲ ಮಹಾರಾಣಿ? ಹಾಗಾಗಿ ಹೆಣ್ಣೊಬ್ಬಳು ಅಂತ ಹೇಳ್ಬೇಡ. ಹೌದಾ? ನೀನ್ ಯಾರನ್ನೇ ಕೂಡ್ಕೊಂಡ್ ಬಾ, ಅದು ನಮ್ಗೆ ಅಪ್ರಸ್ತುತ. ಬಿಡುವ, ನಿನ್ನನ್ನು
ಬಗ್ಗು ಬಡಿದೇ ಇರುತ್ತೆ. ನೋಡಿ ನೋಡಿ ಯಾರು ಅತಿವೇಗ ಮತ್ತೆ ಅತಿ ಉದ್ವೇಗ ಅವನತಿಗೆ ಕಾರಣವಾದಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು ಸ್ವಲ್ಪ ಸಮಾಧಾನದಿಂದ ಮಾತಾಡಬೇಕು. ಮಾತಾಡು. ನಿಮಗೇನು ರಕ್ತದ ಪ್ರಭಾವ ಯಾರ ಮೈ ಮೇಲೆ ಬೀಳುವುದು ಅನ್ನೋ ಹಾಗಿರಬಹುದು. ನಮಗೂ ಆ ಉದ್ದೇಶ ಇದ್ದರೂ ಬುದ್ಧಿಗೆ ಕೆಲಸ ಕೊಡುತ್ತೇವೆ ನಾವು. ಯಾರ ಮೈ ಮೇಲೆ ಯಾಕೆ ಹೋಗಬೇಕು ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಎದುರಾಳಿಯಾದ ನಿನ್ನನ್ನು ನೋಡಿದರೆ ಹೆಣ್ಣು ನೀನು, ಹೆಣ್ಣು ಅಲ್ಲ ಹೆಂಗುಸು ಅಲ್ಲ, ಕೆಳಗೆ ಹೆಣ್ಣು ಹೆಂಗುಸಾಗಿ. ಹೆಣ್ಣು ಅಲ್ಲ ಹೆಂಗಸು ಅಲ್ಲ, ಹೆಣ್ಣು ಅಂತ ಹೇಳೋದು ಹೆಣ್ಣಲ್ಲ, ಸಣ್ಣವಳಲ್ಲ, ಹೆಂಗಸಿನ್ನೂ ಆಗಲಿಲ್ಲ. ನೀನು ಮಧ್ಯ ವಯಸ್ಸಿನ ಅಪರಿಮಿತವಾದ ಬಲವನ್ನು ಸೇರಿಸಿಕೊಂಡು ಯುದ್ಧ ಕ್ಷೇತ್ರಕ್ಕೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದೀಯೆಂದರೆ ಈ ನಾಡಿ ಯಾರದ್ದು, ಈ ನಾಡಿನ ದೊರೆ ಯಾರು, ಅವನ ಯೋಗ್ಯತೆ ಏನು ಅನ್ನುವಷ್ಟನ್ನು ತಿಳಿಲಿಲ್ಲ ಅನ್ನುವುದಾಗಿ ನಾನು ತಿಳ್ಕೊಳ್ಬೇಕಾಗ್ತದೆ. ಅದೇನೋ ಇರಲಿ, ಅರಿತೋ ಅರಿಯದೆಯೋ ಮುತ್ತಿಗೆಯನ್ನಿಟ್ಟಿದ್ದೀಯ. ನಾನು ಇಲ್ಲಿಯ ದೊರೆ, ವಿಚಾರಿಸಿದ್ದಕ್ಕೆ ಸರಿಯಾಗಿ ಉತ್ತರ ಬೇಕು. ಏನು ಬೇಕು ನಿನಗೆ? ದಿಗ್ವಿಜಯ ಅಂತ ಹೇಳಿದ್ಯಂತೆ. ದಿಗ್ವಿಜಯ ಅತಿಯಾಗಿ ಬರುವುದು ತಪ್ಪಂತ ನಾನು ಹೇಳುವುದಿಲ್ಲ. ಮತ್ತೆ ಅದರಲ್ಲಿ ಬಂದವಳು ಹೆಣ್ಣು, ಆದರೂ ಆಕ್ಷೇಪ ಇಲ್ಲ. ಯಾವ ರಾಜ್ಯದ ಅರಸಿ ನೀನು, ನಿನ್ನ ತಂದೆ ತಾಯಿಗಳೇ ಯಾರು, ನಿನ್ನ ಕುಲವನ್ನು ನನಗೆ ಹೇಳಬೇಕು. ನನ್ನ ರಾಜ್ಯ ಇದು ಯುದ್ಧ ಕ್ಷೇತ್ರ. ಯುದ್ಧ ಕ್ಷೇತ್ರಕ್ಕೆ ಬಂದವ ಜಾತಿ, ಕುಲ, ಗೋತ್ರ, ಪ್ರವರ ಇದೆಲ್ಲವನ್ನ ಕೇಳಲಿಕ್ಕೆ ಪ್ರಾರಂಭಿಸಿದ್ಯಲ್ಲ? ಹೌದು, ಅನೇಕರು ಯುದ್ಧವನ್ನು ಮಾಡಿದ್ದಾರೆ. ಯುದ್ಧ ಪ್ರಾರಂಭವಾಗಿ ಕೆಲವಷ್ಟು ಹೊತ್ತೆ ಕಳೆದು ಹೋಯಿತು. ಈಗ ಬಂದವ ನೀನು ಪರಿಚಯವನ್ನು ಕೇಳ್ತಾ ಇದೆಯಲ್ಲ. ಯುದ್ಧ ನೀತಿ ಹಾಗೆ ಯುದ್ಧದ ಹಾದಿಯಲ್ಲಿ ಅಥವಾ ಅಂತ್ಯದಲ್ಲಿ ವಿರೋಧಿಯ ಪರಿಚಯ ಆಗಬೇಕು. ಆದ್ರೆ ಇದು ಮಧ್ಯದಲ್ಲಿ ಹೋರಾಡಿ ಸೋತೆ ಅಂತ ಕೇಳಿದ್ರು ಹೇಳುವುದಕ್ಕೆ ಬೇಕು. ನೀನು ಯಾರನ್ನು ಗೆದ್ದು ಬಂದದ್ದು ಅಂತ ಹೇಳಿದ್ರು ಹೇಳುವುದಕ್ಕೆ ಬೇಕು. ಸುರಸೇನ, ಏನು ಅದು ಪ್ರಥಮದಲ್ಲೇ ನೀನು ಆಲೋಚನೆ ಮಾಡಬೇಕಿತ್ತು. ಯುದ್ಧ ಪ್ರಾರಂಭ ಆಗಿದೆ, ಇದು ಯುದ್ಧದ ಮಧ್ಯ, ಹೌದಲ್ವಾ? ಈ ಜಾತಿ, ಪ್ರವರ, ಗೋತ್ರ ಇದೆಲ್ಲ ಯಾವಾಗ? ಇದು ಯುದ್ಧ ಕ್ಷೇತ್ರಕ್ಕಲ್ಲ, ನೆಂಟತನ ಮಾಡುವಾಗ ಇದೆಲ್ಲವೂ ಬೇಕಾಗುತ್ತದೆ. ಸಕಾರಣವನ್ನ ಕೊಟ್ರೆ ಆದಿಯಲ್ಲಿ ಅಥವಾ ಅಂತ್ಯದಲ್ಲಿಯೇ ನಾವು ವಿರಾಮಿಸಬೇಕು ಅಂತೇನಿಲ್ಲ, ಮಧ್ಯ ವಿರಾಮ ಅಂತ ಇರ್ತದೆ. ಏನಾದ್ರೂ ಒಂದು ಸಂದರ್ಭ ಬಂದಾಗ. ಆದ್ರೆ ನನಗೀಗ ಬಂದಿರುವ ಸಂಶಯದಿಂದ ಮಧ್ಯ ನಿಲ್ಲಿಸಿ ಕೇಳ್ತಾ ಇರುವುದು ನಿನ್ನ. ನೋಡಯ್ಯ, ಏನು ಈ ಹೊತ್ತಿನಲ್ಲಿ
ನೀನು ಕೇಳಿದ ಈ ಪ್ರಶ್ನೆಗಳಿಗೆ ನಾನು ಉತ್ತರಿಸುವುದಲ್ಲ. ಇಲ್ಲಿ ಅದು ಅಗತ್ಯ ಇಲ್ಲ. ಇಲ್ಲಿ ಅಗತ್ಯ ಇರುವುದು ಯಾವುದು ಗೊತ್ತಾ? ಶೌರ್ಯ, ಶಕ್ತಿ. ಅಲ್ಲ, ಶೌರ್ಯ ಶಕ್ತಿ ಎಲ್ಲವರಿಗೆ ಇರ್ತದೆ. ಆದ್ರೆ ತೋರಿಸಬೇಕಿದ್ರೆ ಸಂದರ್ಭ ನೋಡಿಕೊಳ್ಳಬೇಕು, ಎದುರಾಗುವ ಜನ ಯಾರು ಅಂತ ಗಮನಿಸಿಕೊಳ್ಳಬೇಕು. ಆದ್ರೆ ಬಂದವ ಯೋಚನೆ ಮಾಡಬೇಕಿತ್ತು ಯಾವಾಗ ಇದನ್ನು ಕೇಳಬೇಕು ಅಂತ. ಅಲ್ಲ, ನಾನು ಕೇಳುವಾಗ ಸ್ವಲ್ಪ ಯಾರು ಏನು ಅಂತ ಕೇಳಲಿಲ್ಲ, ಯುದ್ಧಕ್ಕೆ ಅನುವಾದಿ. ಆದ್ರೆ ಮಧ್ಯದಲ್ಲಿ ನಿನ್ನ ನಡವಳಿಕೆಯಿಂದ, ನಿನ್ನ ಮಾತಿನಿಂದ ನಾನು ತಿಳ್ಕೊಂಡೆ. ಮಧ್ಯೆ ನಿಲ್ಲಿಸಿ ಕೇಳುವುದಕ್ಕೆ ಉದ್ದೇಶ ಏನು ಗೊತ್ತಾಯ್ತು ನಿನಗೆ? ಹೆದರುವುದಲ್ಲವೇ? ನೋಡಿಕೊಂಡು ನೀನು ಹೇಗಿದ್ದೀಯಾ? ಹೇಗಿದ್ದೇನೆ? ಚಿಕ್ಕ ನಿನ್ನ ನಡತೆ ನಡವಳಿ ಇದನ್ನೆಲ್ಲ ಕಂಡುಕೊಂಡು ಸಂಶಯ ಹುಟ್ಟಿತು ನನಗೆ. ಏನು ಸಂಶಯ ನಿನಗೆ? ನೀನು ವಯಸ್ಸಿನಲ್ಲಿ ಭಾರಿ ಚಿಕ್ಕವಳಿದ್ದೀಯ. ನಿನ್ನ ಪ್ರಾಯಕ್ಕೆ ಹೋಲಿಸಿದರೆ ನಾನು ಚಿಕ್ಕವಳು. ಈ ರಣಕ್ಷೇತ್ರದಲ್ಲಿ ಚಿಕ್ಕವರು ದೊಡ್ಡವರು ಅನ್ನುವಂಥ ಪರಿಭೇದ ಇಲ್ಲ. ಇರಬಾರದು, ಇಲ್ಲ. ಹೌದು, ಆ ಭಾವನೆ ಬೇಡ. ಅಲ್ಲ, ಮತ್ತೆ ಆ ಭಾವನೆ ಬೇಡ ಅಂತಲ್ಲ, ಬೇಕಾದರೂ ಸಾರಿಕೊಂಡರೆ ದೋಷ ಇಲ್ಲ ಎನ್ನುವ ನೀತಿಯನ್ನು ಅನುಸರಿಸ್ತಾರೆ ಅಷ್ಟೇ. ಹೇಳಲೇಬೇಕಾದದ್ದನ್ನ ಹೇಳಬೇಕಲ್ವಾ? ಅನ್ನಿಸಿದ ನಿನಗೆ ಹೇಳು. ಚಿಕ್ಕ ಪ್ರಾಯದವಳು ನೀನು. ನನ್ನಲ್ಲಿ ವಯಸ್ಸಿಗೆ ಮೀರಿದ ಮಾತನ್ನಾಡ್ತಾ ಇದ್ದೆ. ಮಿಕ್ಕಿ ಮಾತಾಡಿದ್ದರಿಂದಲೇ ನೀನು ಸಣ್ಣವಳು ಅನ್ನುವುದು ನನ್ನ ಗಮನಕ್ಕೆ ಬಂದದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ. ನಾನು ಯಾರು? ನಾನು ಇಲ್ಲಿವರೆಗೆ ಎಷ್ಟು ಹೆಸರು ಮಾಡಿದ್ದೇನೆ. ಏನು ಹೆಸರು ಮಾಡಿ? ಕ್ಷೇತ್ರದಲ್ಲಿ ಅದನ್ನೆಲ್ಲ ಸ್ವಲ್ಪ ಗಮನಿಸಿಕೊಳ್ಳಬೇಕಾಗಿತ್ತು. ಆ ಹೆಸರು ಉಳಿಬೇಕು, ಕೆಲಸ ಸರಿಯಾಗಿಯೇ ಮಾಡಬೇಕು. ಆ ಹೆಸರು ಉಳಿಬೇಕು ಅಂತಲೇ ಮಧ್ಯದಲ್ಲಿ ನಿಲ್ಲಿಸಿ ನಿನ್ನನ್ನು ವಿಚಾರಿಸಿ ನೀತಿ ಹೇಳುವುದಕ್ಕೆ ಹೊರಟದ್ದು ಅಲ್ಲ. ಕಂಡವರಿಗೆ ಕೇಳಿದವರಿಗೆ ನನ್ನ ಅಪ್ಪ ಅಮ್ಮ ಇಟ್ಟ ಹೆಸರನ್ನ ಬಾಯಿ ಬಿಟ್ಟು ಹೇಳಬೇಕಾದ ಅಗತ್ಯ ಇಲ್ಲ. ಭುಜಬಲ ಪರಾಕ್ರಮದಿಂದಲೇ ನನ್ನ ಅಪ್ಪ ಅಮ್ಮ ಇಟ್ಟ ಹೆಸರಿಗೆ ಉತ್ತರ ಕೊಡ್ತಾ ಇದ್ದೇನೆ. ಹೌದಾ? ಶೂರಸೇನ. ಒಳ್ಳೆ ಶೂರ ಮಾತ್ರ ಅಲ್ಲ, ಮತ್ತೆ ಪ್ರಪಂಚ ಮುಖದಲ್ಲಿ ನನ್ನ ಪರಾಕ್ರಮವನ್ನು ನೋಡಿದವರು ನನ್ನನ್ನು ಗಂಡು ಗಲಿ ಎಂದು ಹೇಳಿದರು. ಇಂಥ ಗಂಡು ಗಲಿಯಲ್ಲಿ ನಿನ್ನ ಸಾಮರ್ಥ್ಯ ಸಾಕಾದಿದೆ. ನೀನು ಗಂಡು ಗಲಿಯ? ಹೆಸರೇ ಸೂಚಿಸುತ್ತದೆ ನೀನು ಗಂಡು ಗಲಿಯ. ಬರುವಾಗ ನಿನ್ನನ್ನು ನೋಡಿದ, ನಿನ್ನ ಈ ಟಿವಿಯನ್ನು ನೋಡಿದಾಗ ನೀನೊಬ್ಬ ಗಂಡು ಗಲಿ ಅಂತ ತಿಳ್ಕೊಂಡೆ. ಆದ್ರೆ ನಿನ್ನ ಮಾತುಗಳು ಬರ್ತಾ ಇಳ್ತಾ ಹೋಯ್ತು. ಗಂಡು ಗಲಿ ಅಲ್ಲ. ನಿನ್ನ ಈ ನಡವಳಿಕೆಗಳನ್ನೆಲ್ಲ ನೋಡಿದ್ರೆ ನಿನಗೆ ಹೇಳು ಮಾತು ಏನು ಗೊತ್ತಾ? ಏನು? ಏ ಪುಂಡ. ನಿನಗಿನ್ನೂ ಉಳಿಗಾಲ ಇಲ್ಲ.
ನನ್ನನ್ನ ಪುಂಡ ಎಂದೆಯ? ಈ ವಯಸ್ಸಿನಲ್ಲಿ ನಿನಗೆ ಪುಂಡಾಟಿಕೆ ಏನು? ಅಲ್ಲ, ಈ ವಯಸ್ಸಿನಲ್ಲಿದ್ದವನಿಗೆ ಆಡುವ ಮಾತಾದ ನೀನು. ನಿನ್ನ ವರ್ತನೆ ಹಾಗೆ. ಏನನ್ನೂ ತಿಳಿಯದೆ ಮಾತಾಡುವ ಕೊಪ್ಪಿದ ಹೆಣ್ಣಿಗೆ ಹೇಳುವ ಶಬ್ದ ಏನು ಗೊತ್ತಾ? ಏನು? ನೀನು ನಾನು ದಿಂಡೆಯೋ ಅಥವಾ ನೀನು ಪುಂಡರು ತೋರಿಸಿಕೊಡುತ್ತೇನೆ. ಯುದ್ಧವನ್ನು ನಿಲ್ಲಿಸಬೇಕು. ಯಾಕೆ ಸ್ವಾಮಿ? ಕಾರಣ ಉಂಟು. ನಿನ್ನ ಶೌರ್ಯ ಪರಾಕ್ರಮದ ಬಗ್ಗೆ ಹೇಳುವುದಾದ್ರೆ ಬಾಪುರೇ, ನಿನ್ನ ಎಣೆಯಾದವರು ಶೌರ್ಯ ಈ ಪ್ರಪಂಚದಲ್ಲಿ ನಾನು ಕಾಣಲೇ ಇಲ್ಲ. ನಿನಗೆ ಎಣೆಗಾಣದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೂ ಇವಳೊಬ್ಬಳು ಬಂದು ಬಿಟ್ಲಲ್ಲ. ಹೌದು, ಚಾಪಯುದ್ಧೆಯಲ್ಲಿ ನಿಪುಣ ನೀನು. ಹಾಗಂತ ಯುದ್ಧವನ್ನು ಮಾಡ್ತಾ ಇದ್ದೀಯ. ಯುದ್ಧವನ್ನು ಮಾಡುವಾಗ ಯಾರಲ್ಲಿ ಯಾರು ಯುದ್ಧ ಮಾಡಬೇಕು ಅನ್ನುವುದೊಂದು ಉಂಟು. ಅದನ್ನು ಹೇಳಿದ್ರೆ ಕೇಳಿಲ್ವಲ್ಲ ಅವಳು. ಕಾರಣ ಅವಳು ನಿನ್ನ ವೈರಿ ಅಂತ ನೀನು ಭಾವಿಸಿ. ಮತ್ತೆ ನಿಜವಾಗಿ ಅವಳು ನಿನ್ನ ವೈರಿ ಅಲ್ಲವೇ ಅಲ್ಲ. ನಿನ್ನ ಸಂಬಂಧಿಗಳೇ ಆಕೆ. ಸಂಬಂಧಿ ಅಂದ್ರೆ ನಿನ್ನ ರಕ್ತ ಸಂಬಂಧವನ್ನು ಹೊಂದಿದ ಆಕೆಯೇ ಅವಳು. ಏನ್ ಹೇಳ್ತೀರಿ ನಾರಾದ್ರೆ? ನಿನ್ನಲ್ಲೇ ಕೇಳ್ತೇನೆ, ನಿನ್ನ ಮಗಳ ಅಂತ ಕಾಂಚನ ಮಾಲೆಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿಸಿದ್ದಿ ಹೇಳು? ಪಾಂಡ್ಯ ದೇಶದವರೇ ಮಲಯಧ್ವಜನಿಗೆ ಕೊಟ್ಟು ಮದುವೆ ಮಾಡಿಸಿ ಮದುವೆ ಮಾಡಿಸಿದ್ದೀಯ. ಹೌದು. ಯಾವತ್ತಾದ್ರೂ ನೀನು ಹೋದದ್ದುಂಟು ಅಲ್ಲಿಗೆ? ಇಲ್ಲ. ಹಾಗದೇ ಸಮಸ್ಯೆ ಆಗುವುದು. ಏನು? ಮಗಳನ್ನು ನೀನು ಕೊಟ್ಟೇ ಬಿಟ್ಟಲ್ಲಿ ಏನಾಯ್ತು ಅಂತ ವಿಚಾರ ನಿನಗೆ ತಿಳಿದಿಲ್ಲ. ನೀನಲ್ಲಿ ಹೋಗದೇ ಇದ್ದದ್ದೇ ಕಾರಣ. ಹಾಗಾಗಿ ಕಾಂಚನ ಮಾಲೆಗೆ ಪುತ್ರಿಯವರು ಜನಿಸಿದ್ದಾಳೆ, ಮೀನಾಕ್ಷಿ ಎನ್ನುವ. ಹಾಗಾಗಿ ಬಂದವಳು ಈಕೆಯೇ ನಿನ್ನ ಮೊಮ್ಮಗಳು, ನಿನ್ನ ಮಗಳ ಮಗಳು. ಅವಳಲ್ಲಿ ಯುದ್ಧ ಮಾಡಿದ ಸರಿಯೇ ಹೇಳು. ಎಂತಹ ಕೆಲಸ ಆಗಿ ನಾರಾದ್ರೆ ನನ್ನ ತಪ್ಪನ್ನು ಕ್ಷಮಿಸಬೇಕು. ಏನೋ ಸಂಬಂಧದ ಪರಿಚಯವೇ ಇಲ್ಲದೆ ನಾನು ಆಕೆ ವಿರೋಧಿ ಎಂದು ಹೋರಾಟ ಮಾಡಿದೆ. ಈಗ ನೀವು ಹೇಳಿದ ಮೇಲೆ ಅರ್ಥ ಆಯಿತು. ಅವಳನ್ನು ಕಂಡಾಗಲೇ ನನ್ನ ಅಂತಃಕರಣವನ್ನು ಸೂಚಿಸಿತ್ತು, ಇವಳು ಯಾರೋ ನನ್ನ ಬಂಧುವೇ ಇರಬೇಕು ಎಂದು. ಆದರೆ ಮಾತಿನಲ್ಲಿ ಯುದ್ಧವೇ ಮುಂದುವರೆದು ಹೋಯಿತು. ಸಂದರ್ಭಕ್ಕೆ ಸರಿಯಾಗಿ ತಡೆದು ನಮ್ಮನ್ನು ಉಳಿಸಿದ್ರಿ, ನನ್ನ ಸೊಸೆಯನ್ನು ಉಳಿಸಿದ್ರಿ. ಆದ್ರೆ ಅವಳಿಂದ ಕೋಪ ಇನ್ನು ದೂರ ಆಗಲಿಲ್ಲ. ನೀವೇ ಸ್ವಲ್ಪ ಹೇಳಬೇಕು. ನಾನೇ ಹೇಳ್ತೇನೆ ಮಗಳೇ. ನಿನ್ನ ಕ್ಷೌರ್ಯದ ಬಗ್ಗೆ ಹೇಳಿದ್ರೆ ಬಹಳಷ್ಟು ಸಂತೋಷವೇ ಆಗ್ತದೆ. ಹೆಣ್ಣಾಗಿ ಜನಿಸಿದ್ರು ಯಾವ ಗಂಡಿಗೂ ಕಡಿಮೆ ಇಲ್ಲ ಎನ್ನುವಂತ ರೀತಿಯಲ್ಲಿ ಇಲ್ಲಿವರೆಗೆ ಕ್ಷೌರ್ಯ ಪರಾಕ್ರಮದಿಂದ ನಡೆದಾಡ್ತಾ ಇದ್ದವಳು. ಹಾಗಾಗಿ ನಿನ್ನ ಕ್ಷೌರ್ಯದಲ್ಲಿ
ಬಹಳಷ್ಟು ಸಂತೋಷವನ್ನೇ ಪಟ್ಟವನು ನಾನು. ಯುದ್ಧವನ್ನು ಮಾಡ್ತಾ ಇದ್ದೀನಿ. ಯುದ್ಧವನ್ನು ಮಾಡುವಾಗ ಯಾರಲ್ಲಿ ಯಾರು ಯುದ್ಧ ಮಾಡಬೇಕು ಅನ್ನೋದನ್ನು ಉಂಟು. ನಿನ್ನ ವೈರಿ ಅಂತ ನೀನು ಭಾವಿಸಿ, ಮತ್ತೆ ನಿಜವಾಗಿ ನಿನ್ನ ವೈರಿ ಅಲ್ಲವೇ ಅಲ್ಲ. ನಿನ್ನ ತಾಯಿಯ ತಂದೆ ಸಂಬಂಧದಲ್ಲಿ ನಿನಗೇನಾಗಬೇಕು? ನನ್ನ ಅಜ್ಜ. ಹಾಗಾಗಿ ನೀನೇ ದುಡುಕಿನಿಂದ ಈ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀಯ. ಹಾಗಾಗಿ ಇನ್ನು ನನಗೆ ದುಡುಕು ಸಲ್ಲದು. ಅಜ್ಜನಲ್ಲಿ ಕ್ಷಮೆಯನ್ನು ಯಾಚಿಸಬೇಕು. ಧನ್ಯವಾದ. ಧನುಷರಂಗಳ ಇದ್ದು ಶರಣಗೆ ಎರಗಳ ಧರಣೆಯನ್ನು ಮರಳಿ ಹರುಷದ ದೋಡಿ ನುಡಿಯನು ಜನ ಮನೋಹರವೇ ಅಜ್ಜಯ್ಯ ಏನೆಲ್ಲ ಆಗಿ ಹೋಯಿತು ನೋಡು. ಹೌದು, ಒಂದನ್ನೂ ಗುರುತಿಸುವುದಕ್ಕಾಗದ ಸಂದರ್ಭ ಬಂದೊದಗಿತ್ತು. ಅಲ್ಲದೆ ಇದ್ದರೆ ನೀನು ಹುಟ್ಟಿದಂದಿನಿಂದ ಇಂದಿನವರೆಗೆ ಒಮ್ಮೆಯಾದರೂ ನಾನು ನೋಡಿದ್ದೇ ಇದ್ದರೆ ಊಹಿಸಬಹುದಾಗಿತ್ತು. ಇಂದು ಬಂದಾಗ ನೀನು ಯಾರು ಅಂತ ನಾನು ಕೇಳಿದೆ, ಅದಕ್ಕೆ ಉತ್ತರಿಸುವ ಸ್ಥಿತಿಯಲ್ಲಿ ನೀನು ಇರಲಿಲ್ಲ. ನೀವು ಕೇಳಿದಾಗ ವಿಷಯವನ್ನು ನಾನು ಹೇಳಿಲ್ಲ, ನಾನು ದುಡುಕಿ ಬಿಟ್ಟೆ. ಹೇಳಿದ್ದೆ, ಆದರೆ ಪ್ರಕರಣ ಇಷ್ಟು ವಿಕೋಪಕ್ಕೆ ಹೋಗುವುದಿಲ್ಲ. ಇದರಲ್ಲಿ ನನ್ನದ್ದು ಅಪರಾಧವಿದೆ ಅಜ್ಜ. ಆದರೆ ಉಭಯರದ್ದೂ ಅಪರಾಧ ಇದೆ. ಮಧ್ಯದಲ್ಲಿ ಬಂದಂತಹ ಕಲ್ಯಾಣ ಮೂರ್ತಿಗಳು ನಮ್ಮನ್ನು ಸಂಧಿಸಿ ಹೊರಟು ಹೋದರು. ಸರಿ, ಪರಿಚಯವನ್ನು ಸ್ಪಷ್ಟವಾಗಿ ತಿಳಿಸಿದರು. ದಿಗ್ವಿಜಯಾರ್ಥಿಯಾಗಿ ಬಂದವಳು ನೀನಲ್ವ? ನಿನಗೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ನಿನಗೆ ಮುಂದಿನ ತಿರುಗಾಟ ಯಶಸ್ವಿಯಾಗಲಿ ಎನ್ನುವುದಾಗಿ ನಾನು ಹರಸುತ್ತೇನೆ. ಅದಕ್ಕೂ ಮೊದಲು ಏನಜ್ಜ, ಅಜ್ಜನ ಮನೆಗೆ ಅಪರೂಪವಾಗಿ ಬಂದವಳು ನೀನು. ಸರಿ, 4 ದಿವಸ ನಮ್ಮ ಮನೆಯಲ್ಲಿದ್ದು ಉಪಚಾರವನ್ನು ಸ್ವೀಕರಿಸಿ ಹೋದ್ರೆ ಹೇಗೆ? ಅಜ್ಜಯ್ಯ, ಏನು ಹೆಚ್ಚಿಗೆ ದಿನ ಉಳಿಯುವುದಕ್ಕಾಗುವುದಿಲ್ಲ. ಒಂದು 3 ದಿನ ಉಳಿಯುತ್ತೇನೆ. ಆಗಲೇ ತೊಂದರೆ ಇಲ್ಲ. ಈ ರಾಜ್ಯದ ಅಧಿಕಾರಿಣಿಯಾಗಿ ಹತುಮಗಂಧನೆ ಎನ್ನುವಂತ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ಸಕಾಲಿಗೆ ಓಲಗಸ್ತಳಾಗಿದ್ದೇನೆ. ಅದ್ಯಾರು ನನ್ನ ಪರವನ್ನು ಮುತ್ತಿದ್ರಂತೆ 3 ಮೂರ್ತಿಗಳ ಸತಿಯರೇ ಮುನಿದು ಬಂದರು ಬಿಡೆ. ದೂರದಲ್ಲಿ ಅವಳನ್ನು ಕಾರುಗಣಿಸಬೇಕು. ಇಲ್ಲಿ ನೋಡೋಣ.
ಏನು ಮತ್ಸ್ಯನಯನೆ ಮೀನಾಕ್ಷಿ ಎಂದರೆ ನಾನೇ ಆದರೇನು? ಹಾ, ನೀನೇ ಬೇಕು ನನಗೆ. ಯಾಕೆ? ಮತ್ಯಾರು ಆಗ ನಿನ್ನನ್ನು ಮೀನನಯನೆ ಎಂದು ಕರೆದೆ. ಮೀನಿನ ಗಾತ್ರವೂ ಅಲ್ಲ, ಮೀನಿನ ನೇತ್ರವೂ ಅಲ್ಲ, ನಿನ್ನ ಕಣ್ಣುಗಳು ಮೀನಿನ ಆಕಾರವನ್ನು ಹೊಂದಿದೆ. ಆದ್ದರಿಂದಲೇ ಇದ್ದರೆ ಇರಬಹುದು ನೀನೇ ಮೀನನಯನೆ ಎಂದು ಗುರುತಿಸಿದೆ. ಹೆಸರು ಮೊದಲು ಕೇಳಿದ್ಯಾ? ಕಣ್ಣು ನೋಡಿ ನಾನೆಂತ ಗುರುತಿಸಿದ್ದಿ? ಬಹುಶಃ ಹೌದು, ನನ್ನ ಕಣ್ಣಲ್ಲಿ ಹಾಗೆ ಕಂಡಿ ನೀನು. ಮೀನಾಕ್ಷಿ ನೀನೆ, ನಿನ್ನ ಅಕ್ಷಿಗಳು ನೀನು. ಏನು ಎಷ್ಟು ಧೈರ್ಯವೇ ನಿನಗೆ? ಯಾಕೆ? ನಿನ್ನಲ್ಲಿ ಇವರಿಗೆ ಮಾತಾಡುತ್ತಿದ್ದವಳು ಯಾರು ಎನ್ನುವ ಪರಿಜ್ಞಾನ ಇದೆಯಾ? ಯಾರು? ಈ ರಾಜ್ಯದ ಅಧಿಕಾರಿಣಿ ಪದುಮಗಂಧಿನಿ ಎಂದರೆ ನಾನೇ. ಮಾನಿನಿಯರನ್ನು ಗದರಿಸಿದ ಪರಿ ಇದಲ್ಲ. ನೀನು ಅರಿ ನನ್ನ ಪಾಲಿಗೆ. ಅರಿಗಳು ಪುರವನ್ನು ಮುತ್ತಿಗೆ ಇಟ್ಟಾಗ ದುರದಲ್ಲಿ ಕಾಲು ಬಿಡಿಸಬೇಕಾದ ನಮ್ಮ ಕರ್ತವ್ಯ. ತಪ್ಪು ಮಾಡುವುದು ವಿಶೇಷವಲ್ಲ, ತಪ್ಪು ಮಾಡುವುದು ಮಾನವನಿಗೆ ಸ್ವಭಾವ ಸಹಜವಾದ ಗುಣ. ಮಾಡಿದ ತಪ್ಪನ್ಯಾರು ಒಪ್ಪಿಕೊಳ್ಳುತ್ತಾರೋ ಅವನು ಬುದ್ಧಿಜೀವಿ. ನಾವು ಶಿಲಾಸನದಲ್ಲಿ ಬರೆದಿರಿಸಿದ್ದೇವೆ, ಪುರುಷರಿಗೆ ಪ್ರವೇಶ ಇಲ್ಲ. ಗಂಡುಗಳ ತಂಡದೊಂದಿಗೆ ನನ್ನ ಪುರವನ್ನು ಮುತ್ತಿದ್ದೀ ಅಂತಾದ್ರೆ ನಿನ್ನನ್ನು ದೂರದಲ್ಲಿ ಬಂದಿದ್ದೇನೆ. ಬಹಳ ಮಾತಾಡಿದೆ. ನಾವೆಲ್ಲ ಆಡಿದ್ರೆ ಹಾಗೆ ನಾಲ್ಕು ಮಾತಾಡು. ಕಲಿತ ಮಾತು, ಕಲಿತ ಮಾತು ಕಲಿಯದೆ ಯಾರಿಗೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ಕಲಿಬೇಕು. ಆದ್ರೆ ಕಲಿತೇ ಮಾತಾಡೋದಕ್ಕೆ ಬರುವುದು. ಮಾತಾಡುವುದನ್ನ ಕಲಿಯುವುದು. ಕಲಿತವರು ಎಲ್ಲವರಿಗೂ ಮಾತಾಡೋದಕ್ಕೆ ಬರುವುದಿಲ್ಲ. ನಾವಾಗಲ್ಲ. ಹೌದಲ್ಲ? ಮಾತಾಡುವುದಕ್ಕೆ ಕಲಿಯಬೇಕು. ಒಳ್ಳೆ ಮಾತುಗಳು. ನನ್ನ ಮಾತುಗಳು ಹೇಗನ್ನಿಸಿ? ನುಡಿ ಬಹಳ ಒಳ್ಳೆದಾಯ್ತು. ಅದು ಸ್ವಲ್ಪ ಹೆಚ್ಚಾಯ್ತು ಅಂತ ಕಾಣ್ತದೆ. ಯಾರಿಗೆ? ನಿನಗ? ನಿನಗೂ ಹೆಚ್ಚಾಯ್ತು. ಅದು ಹೆಚ್ಚಾದ್ರೆ ನಾಳೆ ಕಡಿಮೆ ಮಾಡುವ ಸುಧಾರಣೆ ಉಂಟು ನಮ್ಮ. ಸುಧಾರಣೆ? ಹೌದು. ಅದು ನಾಳೆ ಕಡಿಮೆ ಆಗಬೇಕು ಅಂತಾದ್ರೆ ಈಗ ನಿನಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ನಾವು ವ್ಯವಸ್ಥಿತವಾಗುಂಟು ನಮ್ಮಲ್ಲಿ. ಯಾರು? ಯಾವುದಕ್ಕೂ ತೊಂದರೆ ಇಲ್ಲ. ನೀನು ತಿಳ್ಕೊಂಡಿದ್ದು ನಾನು ವ್ಯವಸ್ಥಿತವಾಗಿ ಇದ್ದೇನೆ ಅಂತ. ನಿನ್ನ ವ್ಯವಸ್ಥೆ ತಪ್ಪೇ ಹೋಗಿದೆ ಅನ್ನೋದು ನಿನಗೆ ಅರ್ಥ ಆದರೆ ಹೋಯ್ತವನೇ. ನಮ್ಮ ವ್ಯವಸ್ಥೆ ಬಂದವರಲ್ಲಿ ಹೇಗೆ ಮಾತನಾಡಬೇಕೆಂದು ಯೋಚನೆ ಮಾಡಲಿಲ್ಲ. ಬಂದವರು ಯಾರು ಇರುವುದನ್ನು ನೀನು ತಿಳಿಯಲಿಲ್ಲ. ಕಲಿತ ಮಾತು ಅಂತ ಹೇಳಿದ್ರೆ ನೀನು ಕಲಿಯಾಡುವ ಮಾತುಗಳಾಯ್ತು. ಕಲಿತರದ ಮಾತು ಏನೇ ಇದು? ಏನು? ನಾನು ಯಾರು ಬಲ್ಲಯ್ಯ? ನನ್ನ ಸಾಮಾನ್ಯದವಳಿಂದಾಗಿ ತಿಳಿಯಬೇಡುವೆ. ನೀನೇನು ಮಹಾ ಇಳೆಯಲ್ಲಿರುವ ಅರಸು ಮಕ್ಕಳೆಲ್ಲವರನ್ನ ಗೆದ್ದಂತಹ ನಾನು ಗೊತ್ತೇನೆ ನಿನಗೆ. ಗೆದ್ದಿದ್ದೇನೆ. ಹೆಮ್ಮೆ ಅಹಂಕಾರ ತಲೆ ಎತ್ತಿ ತಾಂಡವಾಡುತ್ತಾ ಇದೆ. ನೋಡು, ಕೆಲಸ ಮಾಡಿ ಅಹಂಕಾರ ಪಟ್ಟ ಅಪರಾಧ ಅಲ್ಲ. ಏನೋ ಮಾಡದೆ ಅಹಂಕಾರ ಪಟ್ಟರೆ ಅಪರಾಧ. ಅರ್ಥ ಆಯ್ತು ಬಿಡು. ಏನು ಗೊತ್ತು? ಇಷ್ಟು ಅಹಂಕಾರದಿಂದ ಮೆರೆಯುವುದಕ್ಕೆ ಕಾರಣ ನೀನು ನೃಪಾಲನ್ನು ಗೆದ್ದಿದ್ದೇನೆ.
ನೀನು ಗೆದ್ದಂತ ನಪಾಲರು ಕೇವಲ ಕುರಿಗಳಿಗೆ ಸಮಾನ. ನಪಾಲರನ್ನು ಗೆದ್ದ ಮಾತ್ರಕ್ಕೆ ನೀನೇನು ಮಹಾಮ? ಈಗ ಅವರಿಗೆಲ್ಲ ಕುರಿ ಅಂತ ಹೇಳಬೇಕಾದ್ರೆ ನೀನೇನು ನರಿಯ ಅಲ್ಲ, ಅಂತ ವಿದ್ಯೆ ಪ್ರಭಾವದಿಂದ ಕಲಿಯುತ್ತಾ ಇದ್ದೇನೆ. ನಾನು ಕಲಿತಿರುವಂತ ವಿದ್ಯೆ ಪ್ರಭಾವ ಚಾಲ ವಿದ್ಯೆ. ನಿನಗೊಂದಿಷ್ಟು ಕನಿಕರ ಇಲ್ವೇನೆ? ಯಾಕೆ? ಹೇ ದೇವ್ರೇ, ಹೆಂಗಳಲ್ವೇನೆ ನೀನು? ಅನುಮಾನ ಉಂಟು ನನಗೆ. ಅಲ್ಲ, ಹೆಣ್ಣಾದ ನನಗೆ ಒಂದು ಕರುಣಿಲ್ವೇನೆ? ಕರುಣೆ ಯಾರ ಮೇಲೆ ತೋರಿಸುವುದು? ಈ ರೀತಿ ಹಿಂಸೆ ಕೊಡ್ತಾ ಇದ್ಯಲ್ಲ ನನ್ನಂತವರ ಮೇಲೆ. ನನ್ನ ಜಾಗಕ್ಕೆ ಬಂದ್ಕೊಂಡು ತಪ್ಪಾಯ್ತು. ನಿನ್ನ ನೆಲೆ, ನಿನ್ನ ಬೆಲೆ, ನಿನ್ನ ಯೋಗ್ಯತೆ ಏನು ಎನ್ನುವುದು ತಿಳಿಯದೆ ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪನ್ನು ಮನ್ನಿಸುವಂತ ಬೇಡಿಕೊಳ್ಳುತ್ತೇನೆ. ನೀನು ಬಹಳ ಜಾಣನೆ, ಹೌದಲ್ಲ? ನೀನು ನಮಗೆ ನುಗುವುದ? ನಾನು ಗೆದ್ದವಳು, ನಾನು ಸಾಹಸಗಳು, ನಾನು ಕಲಿತವಳು ಅಂತ ಹೇಳಿದೆಲ್ಲ. ಎಲ್ಲ ನಿನ್ನ ಕಲಿತಂಗ ವಿದ್ಯೆ ಇಲ್ಲಮ್ಮ, ನಿನ್ನ ಮುಂದೆ ಎಲ್ಲ ನಶಿಸಿದೆ. ಹೌದಾ? ಹೇಳು, ಬಿದ್ದವರನ್ನ ಮತ್ತೆ ನಾನು ಹೊಡೆಯುವುದಿಲ್ಲ. ಅದೇ ಈ ರಾಜ್ಯವನ್ನ ನೀನೇ ಆಳಿಕೊಳ್ಳು. ಅದೇ ನಾನು ನಿನಗೊಪ್ಪಿಸಬೇಕು ಅಂತ ಮಾಡಿದ್ದೀನಿ. ನನಗೆ ಬೇಡ ಬೇಡ. ಮುಂದೆ ಇಂಥ ಕೂಳ ಬುದ್ಧಿಯನ್ನು ಮಾತ್ರ ಯಾರಲ್ಲಿ ತೋರಿಸಬೇಡ. ಇಲ್ಲಿಗೆ ಬಿಟ್ಟೆ. ಕಪ್ಪ ಕಾಣಿಕೆಯನ್ನು ಒಪ್ಪಿಸು, ಮುಂದೆ ಪ್ರಯಾಣವನ್ನು ನಾನು ಸಾಕಷ್ಟು ದೂರ ಬರ್ತೇನೆ. ಎಲ್ಲವನ್ನ ಸುತ್ತಿದ್ದೇನೆ, ಎಲ್ಲವರಿಂದಲೂ ಯುದ್ಧವನ್ನ ಮಾಡಿ ಜಯವನ್ನ ಗಳಿಸಿದ್ದೇನೆ. ಆದ್ರೆ ಇನ್ನು ಒಂದು ಕಡೆ ಉಳಿದಿದೆಯಲ್ಲ, ಅದುವೇ ಕೈಲಾಸ. ಹಿರಿಯನ್ನ ಏರುತ್ತೇನೆ, ಹೋಗುತ್ತೇನೆ. ನಾನೇನು ಸಾಮಾನ್ಯದವರಲ್ಲ. ಯಾರು ನೀನು? ನಂದಿಗೇಶ್ವರ. ಏನಂದಿ? ಏನು? ನಿನ್ನ ಒಡೆಯನನ್ನು ನಾನು ಕಾಣಬೇಕು. ಬಿಡು ಮಾರ್ಗವನ್ನು. ಬೇಕಾಗಿದ್ದವನಲ್ಲ ಇಲ್ಲಿ. ನೀವು ಎಷ್ಟು ನಾನು ಕೆಟ್ಟವನೇ, ನಿನ್ನ ಉದರವನ್ನು ಬಗೆದಿದ್ದೇನೆ. ನಿನ್ನ ಕರಳನ್ನೆಲ್ಲ ತೆಗೆದು ಕೊರಳಿಗೆ ಮಾಲೆಯಾಗಿ ಹಾಕಿದ್ದೇನೆ. ನಿನಗೆ ರಕ್ತದ ತಿಲಕ. ನಿನ್ನ ಒಡೆಯ ಇದ್ದಾನಲ್ಲ, ಬೂದಿ ಬಸವ, ಬೋಳಶಂಕರ, ಆ ಹುಚ್ಚಪ್ಪ, ಸ್ಮಶಾನವಾಸಿ, ಕರೆಸವರನ್ನು. ಏನಯ್ಯ, ನಾಲಿಗೆಯನ್ನು ಕತ್ತರಿಸಿದ್ದಾರೆ. ಹುಡುಗಿ ಹೋದ್ರಲ್ಲ, ದೇವರನ್ನು ಕರಿಬೇಕು. ನಂದಿಗೇಶ ಮಾತನಾಡಾಗುವುದಿಲ್ಲ, ಅನುಗ್ರಹಿಸಿದ್ದೇನೆ. ಕೈಲಾಸ ಬೆಟ್ಟದ ದ್ವಾರದಲ್ಲಿದ್ದವ ನಾನು. ಅಲ್ಲಿವರೆಗೆ ಸೇನೆ ಬಂತು. ಇಳೆಯ ಮಾಲಿನಿಯಂತೆ ಮೀನಾಕ್ಷಿ ಎನ್ನುವಳು ಸಕಲ ಸೇನೆಯನ್ನು ಕೂಡಿಕೊಂಡು ಬಂದಿದ್ದಾಳೆ. ಬಂದಿದ್ದಷ್ಟೇ ಅಲ್ಲದೆ ಅವಳ ಮಾತ್ರ ಕೇಳಿದಾಗ ರೋಷದಿಂದ ಹೋಗಿ ತಡುತ್ತೇನೆ. ಯುದ್ಧವಾಯಿತು. ಯುದ್ಧದ ಪರಿಣಾಮ ನನ್ನ ಪಾಲಿ ಸೋಲಾಯಿತು. ಸೋಲದ ಅಷ್ಟೇ ಅಲ್ಲದ ಒಡೆಯ ನಿಮ್ಮ ಪಾಲಿ ಬೇಡದಿದ್ದೆಲ್ಲ ಬಯಸಿದ್ದಾಳೆ. ನೀವು ಬೋಳೆ ಶಂಕರಂತೆ, ಕೊಲ್ಲ ಶಂಕರಂತೆ, ಬೂದಿ ಬಡುಕರಂತೆ ಈ ರೀತಿ ಹೇಳ್ತಾಳೆ. ಯಾವುದಾದ್ರೂ ಕೊನೆಗೆ ಶಂಕರನಿದ್ದಾರಲ್ಲ. ಹೌದು, ಬಿಡು, ಹಿಂದೆ ಹೇಳಿದ್ದಲ್ಲ ಬಿಡು. ನೀನು ವಿಶ್ರಾಂತಿ ಮಾಡಿ, ನಾನು ವಿಚಾರ ಮಾಡಿ. ಎಂದು ಇಲ್ಲದ ಜೋದ್ಯವು ಈ ಕೆಲಸ
ಬಂದಿದ್ದಾಳೆ ಎನ್ನುವಂತಹದ್ದು ತಿಳಿಯಿತು. ಆದರೆ ಅವಳು ಬಂದಂತಹ ದಾರಿ ನೇರವಾಗಬೇಕು, ಆಗಬೇಕಾದ್ರೆ ಹೀಗೆ ಸಾಗಬೇಕು ಎನ್ನುವ ಉದ್ದೇಶದಿಂದ ನಮ್ಮಲ್ಲಿರುವಂತಹ ಪ್ರಮತಾದಿಗಳೆಲ್ಲ ಕಳುಹಿಸಿದ್ದಾಯಿತು. ಯಾರಿಂದಲೂ ಗೆಲ್ಲಲಾಗಲಿಲ್ಲ. ಅತಿ ಬಲಾನ್ವಿತಳಾಗಿ ಮೆರೆಯುತ್ತಾ ಇದ್ದಾಳೆ. ಹಾಗಾಗಿ ಅವಳನ್ನು ಗೆಲ್ಲುವುದಕ್ಕಾಗಿ ವೀರಭಕ್ತನ ಕರೆಯಿರು, ವೀರಭಕ್ತನ ಕರೆಯಿರು, ಕಳಬ ಪರಿವಾರವ ಕರೆಯಿರು. ಕದಿಯೇರಿ ಕುಳಿತರು ತೋರರು ಈಗಾಗಲೇ ಗುರುತಿಸಿದ್ದಾಳೆ. ಹಾಗಾಗಿ ಯಾರನ್ನು ಕಳುಹಿಸೋಣ? ಮಹಾಬಲಾಢ್ಯ. ಒಂದು ಕಾಲದಲ್ಲಿ ತಕ್ಷಣ ಆ ಸಂಹಾರಕ್ಕೋಸ್ಕರವಾಗಿ ಜನಿಸ ದಕ್ಷತ್ವಮಸಿಯಾದಂತಹ ವೀರಭದ್ರ, ಅವನೇ ಬಲಾಢ್ಯ. ಯಾರಲ್ಲಿ? ವೀರಭದ್ರವರ ಯಾರಿಂದಲೂ ಗೆಲ್ಲಲಾಗಲಿಲ್ಲ. ನಾನೇ ಹೋಗಬೇಕಾದ ಅಗತ್ಯ ಅನಿವಾರ್ಯ. ಹೋಗುವಾಗ ಸಾಮಾನ್ಯರು ಹೋದಾಗ ಅರ್ಥವಾಗಬಾರದು. ಮತ್ತೆ ನಾನು ಹೋದಾಗಲೇ ಅವಳಿಗೆ ಮನವರಿಕೆ ಆಗಬೇಕು. ಬಂದದ್ದು ಜಗದೀಶ ಎನ್ನುವ ಹಾಗೆ. ಹಾಗಾಗಿ ಹೋಗುವಾಗ ಪ್ರಶಮನನು ಎಲಗೆ ಹೆಣ್ಣು ಹೆಣ್ಣು ಸಾಗಿ ಬರುವ ಕೂಡಿ ಎಲ್ಲಿದ್ದ ಎನ್ನುವಂತ ವಿವೇಕ ಉಂಟಲ್ಲ, ವಿಚಾರ ಮಾಡುತ್ತಿರುವ ಯಾರು ಎನ್ನುವಂತಹ ಯೋಚನೆ ಇರಲಿ. ಬಂದವಳು ನಿನ್ನದಾದಂತಹ ಪ್ರಭಾವವನ್ನ ತೋರಿಸಿ ನಿಲ್ಲೋದಕ್ಕೆ ಸಾಕ್ಷಿ. ಈಗಾಗಲೇ ನಮ್ಮವರನ್ನ ಜವಗೆಣಿಸಿದ್ದಿ, ಕಾರುಗೆಣಿಸಿದ್ದಿ. ಭಲೆ ಭಲೆ ಶಹಬಾಸು, ಸಾಮಾನ್ಯವಾದಂತಹ ಬಲವಲ್ಲ. ಹಾಗಾಗಿ ನನ್ನ ವಿಚಾರಿಸುವುದಕ್ಕೋಸ್ಕರವಾಗಿ ನಾನೇ ಬಂದಿದ್ದೇನೆ. ಯಾರು ನೀನು? ಹೆಸರೇನು? ಊರು ಯಾವುದು? ಹಣದ ಬಡದ ತಾಯಿ ತಂದೆ ಯಾರು? ಬಂದ ಉದ್ದೇಶವೇನು? ಯಾರು ಯಾರು ಕೊಟ್ಟರೆಲ್ಲವ ನಿನಗೆ ಈ ವಿಚಾರವ, ನಿನಗೆ ಈ ವಿಚಾರವ. ನಾನ್ಯಾರು? ನನ್ನ ಊರಲ್ಲಿ ತಂದೆ ತಾಯಿಗಳು. ಇದನ್ನೆಲ್ಲ ಕೇಳುವಂತ ಅಧಿಕಾರವನ್ನು ನಿನಗೆ ಕೊಟ್ಟವರಾರು? ಕೇಳುವ ನೀನ್ಯಾರು?
ಸುರಿಯುತ್ತಾ ಇರುವೆಯಲ್ಲವೇ? ಎಲ್ಲ ಹುಡುಗಿ, ನನ್ನನ್ನೇ ಯಾರೆಂದು ಕೇಳ್ತಾ ಇದ್ದಿ? ನನ್ನ ವಿಷಯವಾಗಿ ನೀನೇನು? 3 ಲೋಕವೇ ತಿಳಿದಿದೆ, ಮನವರಿಕೆ ಮಾಡಿಕೊಂಡಿದೆ. ಸೃಷ್ಟಿಯ ಆರಂಭದಲ್ಲಿ ನಮ್ಮ ಜನ್ಮವಾಯಿತು. ಆದಿಮಾಯೆಯಿಂದ ಬ್ರಹ್ಮ, ವಿಷ್ಣು, ಮಹೇಶ, ಆ ಮೂವರಲ್ಲಿ ನಾನೇ ಜಗದೀಶ, ರಜತಗಿರಿ ನಿವಾಸ. ಪರಮೇಶ್ವರ ಏನು ಮಾಡಿದ್ದಾರೆ ಹೇಳು, ಅವನ ಚರಿತ್ರೆ ಏನು ಎನ್ನುವುದಾಗಿ ನಿನ್ನ ತಿಳುವಳಿಕೆ ಕೇಳೋಣ ಹೇಳು. ಇಂದೊಂದು ಬಾರಿಯಲ್ಲಿ ಭಸ್ಮದಿಂದ ಹುಟ್ಟಿದವ ಭಸ್ಮಾಸುರ ನಾನೇ ಹುಟ್ಟಿಸಿದ್ದು, ನಿನ್ನ ಕೈಯಿಂದಲೇ ವರವನ್ನ ಪಡೆದವ ಉರಿ ಅನಲಾಸ್ತವನ್ನ ಪಡೆದ ಲೋಕಕಂಟಕನಾಗಿ ಮೆರೆದಾಗ ಉಳಿದವರೆಲ್ಲವರು ನಿನ್ನಲ್ಲಿ ತೋರಿಕೊಂಡಾಗ ಭಸ್ಮಾಸುರನನ್ನು ಕೊಲ್ಲುವುದಕ್ಕೆ ನೀನೇ ಹೋದವನಂತೆ. ಆಗ ನಿನ್ನನ್ನು ಕೊಲ್ಲುವುದಕ್ಕೆ ನಿನ್ನ ಮಗ ನಿನ್ನನ್ನು ಓಡಿಸಿಕೊಂಡು ಬಂದ. ನಿನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಶ್ರೀಮನ್ನಾರಾಯಣನ ಬಳಿಗೆ ಹೋಗಿ ನೀನು ಅವನನ್ನು ಬೇಡಿ ಅಲ್ಲಿ ಉಳಿದುಕೊಂಡೆ. ಅದೇ ಪರಮೇಶ್ವರ ನೀನಲ್ವೇನಾ? ಕತೆ ಅನುಭವಿಸುವುದು ಬಹಳ ಕಷ್ಟ, ಆದ್ರೆ ಇನ್ನೊಬ್ರು ಹೇಳುವುದು ಬಹಳ ಸುಲಭ. ಅದು ನಾನು ಅನುಭವಿಸಿದವ, ನೀನು ಕೇಳಿ ಹೇಳ್ತಾ ಇದ್ದವಳು. ಭಸ್ಮಾಸುರನಿಗೆ ಜನ್ಮ ಕೊಟ್ಟವನು ನಾನೇ, ಅವನಿಗೆ ಅನಾಮನ್ನು ಅನುಗ್ರಹಿಸಿದವನು ನಾನೇ. ಹೆದರು ಓಡಿ ಹೋದವನು ನೀನು. ಹೆದರಿದ ಅವನಿಗಲ್ಲ, ನಾನು ಕೊಟ್ಟ ವರಕ್ಕೆ ನಾನೇ ಹೆದರಲಿಲ್ಲ ಅಂತ ಅದೇನಾಗ್ತದೆ ಹೇಳು. ಭಸ್ಮಾಸುರನ ಆ ಅನಲಕ್ಕೆ ನಾನು ಹೆದರಬೇಕಾದ ಅಗತ್ಯ ಇಲ್ಲ. ನಾನು ಯಾರು? ತ್ರಿನೇತ್ರಧಾರಿ. ಮೂರನೇ ಕಣ್ಣು ತೆರೆದಂತಾದ್ರೆ ಅವ ಅಲ್ಲ, ಇಡೀ ಲೋಕವೇ ಸುಟ್ಟು ಹೋಗ್ತದೆ. ಅದಕ್ಕೆ ಹೆದರಿ ಹೋದಲ್ಲ, ಅದಕ್ಕೆ ಅಂಜಬೇಕಾದ ಅಗತ್ಯ ಯಾಕೆ? ನಾನು ಕೊಟ್ಟ ವರ ಆಗಿದೆ ಇರುವುದು ಲೋಕಕ್ಕೆ ಮನವರಿಕೆ ಆಗಬೇಕು. ಯಾರನ್ನ ಯಾರು ಕೊಲ್ಲಬೇಕೆನ್ನುವಂತಹದ್ದಿದೆ. ಹಾಗಾಗಿ ಶ್ರೀಮನ್ನಾರಾಯಣನ ಅವನು ಕೊಲ್ಲಬೇಕೇ ವಿನಃ ಅಪ್ಪನಾದ ನಾನು ಕೊಲ್ಲುವುದಲ್ಲ ಎನ್ನುವ ಕಾರಣಕ್ಕಾಗಿ ಇಷ್ಟು ಮಾಡಿಸಿದ್ದು. ನಾನು ಮಾಡಿದ ಕಾಯಕ್ಕೆ ನನಗೆ ಗೊತ್ತಿಲ್ಲ. ಹಿಂದೆ ಲೋಕಕ್ಕೆ ಕಂಟಕರಾದಂತಹ ತ್ರಿಪುರಾಸುರ ಎನ್ನುವಂತಹ ದಾನವರು, ತಾರಾಕ್ಷ ವಿದ್ಯುನ್ಮಾಲ ಎನ್ನುವಂತಹ ದಾನವರು 3 ಲೋಕವನ್ನು ಕಟ್ಟಿಕೊಂಡು ಅಂತರಿಕ್ಷದಲ್ಲಿ ನಡೆಯುತ್ತಾ ಇದ್ದರು. ಆ ದಾನವರ ವರೆಗೆ ಈ ಈಶ್ವರ ಮುಂದಾಗಬೇಕಾಯಿತು. ಅಂತಹ ತ್ರಿಪುರನ ಸುಟ್ಟು ಬೂದಿ ಮಾಡಿದಂತಹ ನನಗೆ ನೀನು ಯಾವ ಲೆಕ್ಕ? ಅವರನ್ನ ಕೊಲ್ಲುವುದಕ್ಕೆ ತ್ರಿಮೂರ್ತಿಗಳಾದಂತಹ ನೀವು 3 ಮಂದಿ ಸೇರಿಕೊಂಡು ಮಾಡಿದ ಹೆಸರು ಮಾತ್ರ ನಾನೇ ತ್ರಿಪುರ ಧ್ವಂಸಿ ಎಂದು ಇನಿತು ಸತ್ವವಿರಲು ಆ ಬಾಣ ನಿನ್ನ ಮನೆಯ ಬಾಗಿಲಿಗಾಗಿರಿಸಿಕೊಂಡ ಒಬ್ಬ ರಕ್ಕಸನ ಮನೆ ಬಾಗಿಲ ಕಾದವ ನೀನೊಬ್ಬ ದೇವನೇನೋ. ಸೋತು ನಾನು ಹೊರದಲ್ಲ, ಅವನ ಭಕ್ತಿಗೆ ಸೋತದ್ದು, ದೈಹಿಕವಾಗಿ ಸೋತದಲ್ಲ. ಅದು ಬಿಡು. ನಾರಿ ವಿರಹದಿಂದ ನೀನು ಏನು ಮಾಡಿದ್ಯೋ ಕನಕದ ಪ್ರತಿಮೆಯನ್ನು ಮಾಡಿ ಆ ಪ್ರತಿಮೆಯನ್ನು ಅಪ್ಪಿ ಸುಖಪಟ್ಟವ ಏ ಚಾರ. ಈಶನ ಲೀಲೆ ಏನಂತ ಗೊತ್ತಿಲ್ಲ, ಈಶನ ಪ್ರಭಾವದನಿಗೆ ಏನಂತ ಗೊತ್ತಿಲ್ಲ. ಯಾವಾಗ ಏನು ಮಾಡಬೇಕು ಅದನ್ನು ಮಾಡಿದ್ದೇನೆ. ನನಗೆ ಉಪದೇಶ ಅವಶ್ಯಕತೆ ಇಲ್ಲ. ದೊಡ್ಡವರು ಮಾಡುದಲ್ಲ ಲೀಲೆ, ನಿಮಗೆ ಬಡವರು ಮಾಡಿದ್ರೆ ಅದು ಲೀಲೆಗಳ ಅದಕ್ಕೆಲ್ಲ ಕಾರಣ ಬೇರೆ ಇದೆ. ಪುರುಷೋತ್ ಮಾಡ್ಕೊಂಡು ಸಿಕ್ಕು ಹೇಳ್ತೇನೆ ಬಾ. ವರಪ್ರಧಾನರ ನುಡಿಗೆ ಮಾನಿನಿ ಪುರವ ಈಗ್ಲಿಸಿ ವರಪ್ರಧಾನರ ನುಡಿಗೆ ಮಾನಿನಿ ಪುರವ ಈಕ್ಷಿಸಿ ಭಿತ್ತಿ ಬೆದರುತ್ತ ಕರಬರನುವನು ಬಿಸುಡು ನಿಂದಳು ಶಿರವ ಭಾಗುದಲ್ಲಿ ಏನನೆಂಬಿ ಅಗಡ ಮುಕ್ತಿ ಹೀನಳಾದಿದು
ಪ್ರಾಣಕಂದ ಈತನೆಂದು ತಿಳಿಯದಾದೆನು ಪ್ರಾಣಕಂದ ಈತನೆಂದು ತಿಳಿಯದಾದೆನು ಜಾಣ ಮುನಿಮ ಎಂದ ಮಾತು ದುಷ್ಟವಾಯಿತು ಜಾಣ ಮುನಿಮ ಎಂದ ಮಾತು ದುಷ್ಟವಾಯಿತು ಬಾಣ ವಿದ್ಯೆಗಳಿತು ನಿನಗೆ ಮೂಲವಾಯಿತು ಶಂಕರನೇ ಮೃಡನೇ ಮೃತ್ಯುಂಜಯನೇ ಅಪರಾಧವಾಯಿತು ದೇವಾಪರಾಧವಾಯಿತು ನನ್ನನ್ನು ಕ್ಷಮಿಸು ನನ್ನನ್ನು ಬಹಳಷ್ಟು ನಿಂದಿಸಿರಿಯಲ್ಲ ಈಗ ಅನುಭವ ಆಯ್ತಲ್ಲ ಶೂಲವನ್ನು ಎತ್ತಿದ್ದೇನೆ ನೀನು ಐದು ಎತ್ತಿದ ಶೂಲ ಎಂದಿನ ಇದು ಎಂದಿನ ಶೂಲಭ ಇದು ಇದು ಕೃತ್ತಿವಾಸಗೆ ಮಗಳು ಎರಗಿದಳವರೇ ಕೃತ್ತಿವಾಸಗೆ ಮಗಳು ಎರಗಿದಳವರೇ ಈ ಬಿಡಪಾಯಿಯನ್ನು ಕೊಲ್ಲೋದಕ್ಕೆ ಶೂಲವನ್ನ ಮೇಲೆತ್ತಿದ್ದೀಯೇನು ನಿನ್ನ ಶೂಲಕ್ಕೆ ನಾನು ಸರಿ ಹೊಂದೋದಕ್ಕೆ ಸಾಧ್ಯವೇ ಪರಮೇಶ್ವರ ಎತ್ತಿದ ಶೂಲವನ್ನ ಕೆಳಗಿಳಿಸಬೇಕು ಕೃತ್ಯವಾಸ ನೀನೇ ನನ್ನ ಮದುವೆಯಾಗಬೇಕು ನನ್ನ ಹೆಜ್ಜೆಗೆ ಒಂದು ಸ್ಥಳವನ್ನು ಹತ್ತಿರಗೊಳಿಸಿ ನೀನಾಗಿದ್ದೀಯ ಅದೃಷ್ಟ ಮಾಡಿದವನೇ ನಿನ್ನನ್ನು ಮದುವೆಯಾಗುತ್ತಾರೆ ಎನ್ನುವುದಾಗಿ ಒಂದು ನಾರದರು ಹೇಳಿದ ಮಾತು ಹಾಗಾಗಿ ಇಲ್ಲಿವರೆಗಾಗಿ ಬಂದೆ ನನ್ನನ್ನು ಕ್ಷಮಿಸು ಹೌದು ಮದನಾಂಗಿ ನಿನ್ ಅಂತರಂಗವ ಬಲ್ಲೆಯ ಮದನಾಂಗಿ ನಿನ್ ಅಂತರಂಗವ ಬಲ್ಲೆ ಮದನ ವೈರಿಯ ನೋಡಿ ಆಗು ಬನ್ನಗವನಿ ಆಗು ಬನ್ನಗವನಿ ಮನನಾಗಿ ನಿನ್ನಂದರಂಗವ ಬಲ್ಲೆಯ ಮನನ ವೈರಿಯ ನೋಡಿ ಆಗೋ ಬನ್ನಗವೇನಿ ಬರಬೇಡಲಿ ಮುಕ್ತ ಭಾಗ ಪರಮೇಶ್ವರ ಹೆದರಿದೆಯಾ ಬೆದರಿದ್ದೇನೆ ಈಶನ ಕಾದಿಗೆ ಬೆದರದೇ ಇದ್ದವರು ಯಾರು ಮನ ಮಾಡಿದರೆ ನಿತ್ತಲ್ಲಿಯ ಮೂರು ಭಾಗವನ್ನು ಸುಟ್ಟು ಹಣೆಗೆ ಬಟ್ಟನಾಗಿಟ್ಟುಕೊಳ್ಳುವಂತಹ ಶಕ್ತಿ ಸಂಪನ್ನರು ಸಾಮಾನ್ಯನಾರಿಯಾದಂತಹ ನೀನು ಬೆದರ ಇನ್ನೇನು ಹೇಳು ಎತ್ತಿದ್ದೇನೆ ಶೂಲವನ್ನು ಇರಿದ್ದೇನೆಂದು ಭಾವಿಸಿದೆಯಾ ಇರಿಯಲಾರೆ ಶೂಲವನ್ನು ಎತ್ತುವ ಉದ್ದೇಶವೇನು ಹೀಗೆ ಆಗಬೇಕೆನ್ನುವಂತಹದ್ದು ಸಂಕಲ್ಪ ನಾನು ಹೋರಾಟ ಮಾಡುವ ವೇಳೆಯಲ್ಲಿ ಶೂಲವನ್ನು ಎತ್ತಿದಾಗ ನನ್ನ ಶೂಲದ ಸ್ಪರ್ಶದಿಂದ ನಿನ್ನ ದೇಹದಲ್ಲಿರುವಂತಹ ಒಂದು ಹೆಚ್ಚಿಗೆ ಸ್ಥಳವು ಮಾಯವಾಯಿತು. ನಾನು ಮೊದಲೇ ಹೇಳಿದ್ದಾರಲ್ಲ, ಅದು ಯಾವ ಹೋರಾಟದ ಮುಗಿಡೆಯಲ್ಲಿ ಅದೃಶ್ಯವಾಗ್ತದೆಯೋ ಅವನೇ ನನ್ನ ಮದುವೆ ಆಗುತ್ತಾನೆ. ಹಾಗಾಗಿ ನೀನು ಒಂದು ವರಾನ್ವೇಷಣೆಗಾಗಿ ದಿಗ್ವಿವೇಕಾಗಿ ಅಲ್ವಲ್ಲ, ಖಂಡಿತವಲ್ಲ. ನಿನ್ನ ಪಾಂಡ್ಯ ದೇಶದಲ್ಲಿ
ಸಂಪತ್ತು ಕಡಿಮೆಯಾಗಿದೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ಅಲ್ಲವೇ ಅಲ್ಲ. ನಿನ್ನ ತೋಳ ತೀಟೆಯನ್ನು ತೀರಿಸಿಕೊಳ್ಳೋಣ ಅನ್ನುವಂಥ ಉದ್ದೇಶವೂ ಅಲ್ಲ. ಸರಿ, ವರಾನ್ವೇಷಣೆ ಎನ್ನುವುದು ಉದ್ದೇಶ. ಹೌದು ಸ್ವಾಮಿ. ಆದರೆ ಕೇವಲ ಅದಕ್ಕಾಗಿ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಕ್ಷಾತ್ರಿಯಾಣಿಯಾದಂತಹ ನೀನು ಹಾಗೆ ಬರ್ತೀಯಂತಾದರೆ, ಒಂದು ನಾಡಿನ ಅಧಿಕಾರವನ್ನು ಹೊತ್ತಂತಹ ನೀನು ಹಾಗೆ ಬರುವುದು ಧರ್ಮವಲ್ಲ. ಕ್ಷಾತ್ರಿಯ ಧರ್ಮಕ್ಕೆ ವಿದ್ರುತವಾಗದೇ ಇದ್ದ ಹಾಗೆ ಆ ಧರ್ಮಕ್ಕೆ ಅನುಗುಣವಾಗಿ ಕ್ಷಾತ್ರಿಯರು ಮಾಡುವಂತಹ ದಂಡಯಾತ್ರೆ, ಆ ಮುಖೇನವಾಗಿ ವರನ ಅನ್ವೇಷಣೆ ಮಾಡುವುದಕ್ಕೋಸ್ಕರವಾಗಿ ಹೊರಟಿದ್ದೀಯಲ್ಲ. ನೀನು ಕೈಲಾಸಗಿರಿಗೆ ಬಂದು ನಮ್ಮವನೇ ಆದಂತಹ ನಂದಿಕೇಶನನ್ನ ಬಡಿದೋಡಿಸಿ ದೂರು ಕಳುಹಿಸಿದಾಗಲೇ ನಾನು ಯೋಚಿಸಿದ್ದೇನೆ. ನನ್ನ ಯೋಚನೆಯ ಕಣ್ಣು ತೆರೆದಿತ್ತು. ಬಂದ ಈ ಹುಡುಗಿ ಯಾರು, ಯಾಕಾಗಿ ಬಂದಿದ್ದಾಳೆ, ಬಂದಂತ ನಿನ್ನ ಹಾಗೆ ಸ್ವಾಗತಿಸುವುದಕ್ಕಾಗ್ತದ? ಹೋರಾಟದ ಮುಖೇನವಾಗಿ ಅದೃಶ್ಯವಾಗಬೇಕು ಒಂದು ಸ್ಥಳ, ನಾಳಿನ ಮಾತಿನಂತೆ ನಡೆಯಬೇಕು. ಹಾಗಾಗಬೇಕು ಅಂತ ಆದ್ರೆ ಕಲಹ ಆಗಬೇಕು, ಕಲ್ಯಾಣವಾಗಬೇಕಾದ್ರೆ ಕಲಹವೇ ಮುಖ್ಯ. ಹಾಗಾದ್ರೆ ಕಲ್ಯಾಣವಾಗಿ ಕಲಹವಾದರೆ ಅದು ಶಾಶ್ವತವಾಗಿ ಉಳಿಯುವಂತಹದ್ದು. ಕಲಹವಾಗಿ ಕಲ್ಯಾಣವಾದ್ರೆ ಒಳ್ಳೆಯದು, ಅದೇ ಕಲ್ಯಾಣವಾಗಿ ಕಲಹವಾಗಬಾರ್ದಲ್ಲ. ಮೀನಾಕ್ಷಿ, ನೀನು ಕಲ್ಯಾಣಕ್ಕೋಸ್ಕರವಾಗಿ ಬಂದಿದ್ದಿ, ಕಲಹ ಆಗಿದೆ, ಯೋಚನೆ ಮಾಡಬೇಡ. ನಾನೇ ನಿನ್ನ ವರ. ಇದು ಮೊದಲೇ ನಿಶ್ಚಯವಾದದ್ದು ನೀನು ಹುಟ್ಟುವ ಪೂರ್ವದಲ್ಲಿ ಎನ್ನುವಾಗ ಅದನ್ನು ಬದಲಾಯಿಸುವುದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಆದರೆ ನಿನ್ನನ್ನು ಮದುವೆ ಆಗ್ತೇನೆ, ದಂಡಯಾತ್ರೆಗೆ ಬಂದವಳು ನೀನು, ಹೀಗೆ ನನ್ನನ್ನು ಮದುವೆ ಆಗುವುದು ಸರಿಯಲ್ಲ. ಅದು ಕ್ರಮಯುಕ್ತವಾಗಿ ಹೋಗಬೇಕು. ನಿಮ್ಮವರಿಗೆಲ್ಲ ವಿಷಯವನ್ನು ತಿಳಿಸಬೇಕು. ನೇರವಾಗಿ ದಂಡಯಾತ್ರೆಯಲ್ಲಿ ಮುಗಿಸಿ ನಿನ್ನದಾದಂತಹ ಪಾಂಡ್ಯನಾಡಿಗೆ ಹೋಗು. ನಿನ್ನ ಮಾತಿಗೂ ಹಾಗೆ ಮಿಕ್ಕುಳಿದ ಎಲ್ಲ ಹಿರಿಯವರಿಗೂ ಹೇಳು. ಎಲ್ಲರ ಒಪ್ಪಿಗೆಯನ್ನು ಪಡೆದು ಸಮ್ಮತಿ ಸಮೇತವಾಗಿ, ದಿಬ್ಬಣ ಸಮೇತವಾಗಿ ವಾರಕ್ಕೆ ಸರಿಯಾಗಿ ಕದಂಬಾವನಕ್ಕೆ ಬರಬೇಕು. ನಾನು ಕೂಡ ದಿಬ್ಬಣ ಸಮೇತವಾಗಿ ನಮ್ಮೂರಿನಲ್ಲಿ ಕುಡಿಕೊಂಡು ಅಲ್ಲಿ ಬರ್ತೇನೆ. ಅಲ್ಲಿ ನನ್ನ ಮದುವೆ ವೈಭವದಿಂದ ನಡೆಯಲಿ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ಕಲ್ಯಾಣವಾಗಲಿ. ಲೋಕ ಸಮಸ್ತ ಸುಖಿನೋ. ಶ್ರೀ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ್ ಬಂದು ವೀಳ್ಯವನ್ನು ಕೊಡಬೇಕಾಗಿ